शं नो
गुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागंसस्तनूभिः यशेम देवहितैर्यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः। ॐ नमो ब्रह्मणे नमो अस्त्वग्नये नमः पृथिव्यै नमः औषधीभ्यः नमो वाचे नमो वाचस्पतये नमो विष्णवे बृहते करोमि ॐ शान्ति शान्ति शान्तिः। ॐ तच्छयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शं नो अस्तु द्विपदे शं चतुष्पदे ॐ शान्ति शान्ति शान्तिः। ॐ यश्चन्दसा वृषभो विश्वरूपः छन्दोभ्यो यमृता संबभूव समेन्द्रो मेधया शृणोतु अमृतस्य देवधारणो भूयासं शरीरं मे विकर्षणं कृत्वा मे मधुमत्तमा कर्णाभ्यां भूरिविश्रुवं ब्रह्मणः पूजोऽसि मेधया पीतः श्रुतं मे गोपाय ॐ शान्ति शान्ति शान्तिः। ॐ मधुवातावृतायते मधुक्षरन्ति सिन्धवः माद्वीनः सन्तोषदीः मधुनक्तमुतोषसि मधुमत्पार्ति भगं रजः मधुद्योरस्तु नः पिता मधुमानो वनस्पतिर्मधुमानम् अस्तु सूर्यः माद्वेगावो भवन्तु नः ॐ
हृदय कमलमध्ये राजितं निर्विकल्पम् हृदय कमलमध्ये राजितं निर्विकल्पम् सदा सदा किल
सहज समाधि चिन्मयं कोमलांगं विमलं परमहंसं विमलं परमहंसं रामकृष्णं भजामः रामकृष्णं भजामः रामकृष्णं भजामः। बिन्ना के बाइलवैया अनंत अपराध ಎನ್ನೊಳಗೆ ಇರಲಾಗಿ ಬಿನ್ನ के ಬಾಯಿಲವೈಯ ಅನಂತ अपराध ಎನ್ನೊಳಗೆ ಇರಲಾಗಿ ಬಿನ್ನ के जननी जनकर मोह शिशु मोह जननी जनकर मोह रसिक भ्रातर मोह राज मोह पशु मोह गुरु मोह बंधु बगल मोह पशु मोह गुरु मोह बंधु बगल मोह असुरारि निन्न मरे तेनो कायो हरिके असुरारि निन्न मरे तेनो कायो हरिके बिन्ना के बाइलवैया अनंत अपराध ಎನ್ನೊಳಗೆ ಇರಲಾಗಿ ಬಿನ್ನ के ಬಾಯಿಲವೈಯ अखिल ಎನ್ನೊಳಗೆ ಇರಲಾಗಿ ಬಿನ್ನ के ಬಾಯಿಲವೈಯ to
ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ ಗುರುವೇ ಬಂಧು ದಯಾ ಸಿಂಧು ಗುರುವೇ ಬಂಧು ದಯಾ ಸಿಂಧು ಗುರುವೇ ಕೃಪೆಯ ಸಾಕಾರ ಗುರುವೇ ಕೃಪೆಯ ಸಾಕಾರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಪರಮಹೇಶ್ವರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಪರಮಹೇಶ್ವರ ಗುರು ಪರತರ ಪರಬ್ರಹ್ಮ ಗುರು ಪರತರ ಪರಬ್ರಹ್ಮ ಗುರುವೇ ಸಕಲ ಆಧಾರ ಗುರುವೇ ಸಕಲ ಆಧಾರ ಕಾಮವ ಕಡೆದು ಬೆಳಗ ತಂದ ದೀನಬಂಧು ಗುರುವರ ಕಾಮವ ಕಡೆದು ಬೆಳಗ ತಂದ ದೀನಬಂಧು ಗುರುವರ ಕರ್ಮ ಬಂಧ ಕರಿದ ಧೀರ ಕರ್ಮ ಬಂಧ ಕರಿದ ಧೀರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ಈ ಮಧ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು ಈ ಮಧ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು ಈ ಧೂಳಿಯಲ್ಲಿ ಸೃಷ್ಟಿ ಹುಡುಕಾಯಿತು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಅವಯವನು ನೀನಯ್ಯ ದಿವ್ಯ ಗುರುವೇ ನಮ್ಮ ಏನೋ ಬಂದು ಅಲ್ಪ ತಪ್ಪಿಗೆ ನೀನು ನಮ್ಮ ಏನೋ ಬಂದು ಅಲ್ಪ ತಪ್ಪಿಗೆ ನೀನು ನಿನ್ನ ಮಡಿಲಿಂದಾಚೆ ನುಗ್ಗಲಿಹೆಯ ನೀನೆ ನಮ್ಮನು ತಳ್ಳಿ ಅನಾಥರಂದದಲ್ಲಿ ನೀನೆ ನಮ್ಮನು ತಳ್ಳಿ ಅನಾಥರಂದದಲ್ಲಿ ತೊಳಲಿಸುವೆಯ ಬಳಲಿಸುವೆಯ
ಯೋಗಿಸುತ್ತಿ ಹೇ ನೂರು ಸಲ ನೀನೆತ್ತಿ ನಿಲ್ಲಿಸಿದರು ನೂರು ಸಲ ನೀನೆತ್ತಿ ನಿಲ್ಲಿಸಿದರು ಕೂಡ ನೂರು ಸಲ ಬೀಳುವುದು ನಮ್ಮ ಪಾಡು ಇಂಥ ದುರ್ಬಲಮತಿಯ ಕರುಣದಿಂದಲೇ ನೋಡು ಇಂಥ ದುರ್ಬಲಮತಿಯ ಕರುಣದಿಂದಲೇ ನೋಡು ನುಡಿಯೊಳನ್ನೊಡನೆ ಮಾತನಾಡು ಈ ಮಧ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು ಈ ಮಧ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು ಈ ಧೂಳಿಯಲ್ಲಿ ದೃಷ್ಟಿ ಕುರುಡಾಯಿತು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಅಭಯವನ್ನು ನೀಡಯ್ಯ ದಿವ್ಯ ಗುರುವೇ शक्ति समुद्र समुद्रतरङ्गं दर्शित प्रेमवि जृम्बितरङ्गं संशय राक्षस नाशमहास्त्रं संशय राक्षस नाशमहास्त्रं यामि गुरुं शरणं भव वैद्यं शक्ति समुद्र समुद्रतरङ्गं शक्ति समुद्र समुद्रतरङ्गं दर्शित प्रेमवि जृम्बितरङ्गं दर्शित प्रेमवि जृम्बितरङ्गं संशय राक्षस नाशमहास्त्रं संशय राक्षस नाशमहास्त्रं यामि गुरुं शरणं भव
ನನ್ನ ಅಹಂಕಾರವೆಲ್ಲ ಮುಳುಗುಲ ಸೃಜಲದಲ್ಲಿ ಮುಳುಗುಲ ಸೃಜಲದಲ್ಲಿ ಮುಳುಗಲ ಸೃಜಲದಲ್ಲಿ ಮುಳುಗುಲ ಮಣಿಯಲೆನ್ನ ಶಿರವು ನಿನ್ನ ಮಣಿಯಲೆನ್ನ ಶಿರವು ನಿನ್ನ ಚರಣಧೂಳಿ ಕರಗಲಿ ಚರಣಧೂಳಿ ಕರಗಲಿ ಚರಣಧೂಳಿ ಕರಗಲಿ ನನ್ನ ನಾನೇ ಮೆರೆಯದಂತೆ
ಸಂಜೆಯಾಗಲು ತವಗಿತು ಮನದ ಸಂಜೆಯಾಗಲು ತವಗಿತು ಮನದ
ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ನಿರಂಜನಂ ನಿತ್ಯಂ ಅನಂತರೂಪಂ ಭಕ್ತಾನುಕಂಪಾಧೃತವಿಗ್ರಹಂ ವೈ ಈಶಾವತಾರಂ ಪರಮೇಶಮೇಡ್ಯಂ ತಂ ರಾಮಕೃಷ್ಣಂ ಶಿರಸಾ ನಮಾಮಿ. ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು, ಭಗವಾನ್ ಶ್ರೀ ರಮಣ ಮಹರ್ಷಿಗಳು ಇವರ ಇಬ್ಬರ ಮಹಾದ್ಭುತವಾದ ಜೀವನದ ಆ ಒಂದು ಅದ್ಭುತ ವಿಚಾರಗಳನ್ನು ವಿಮರ್ಶೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನವನ್ನ ಪಡೆದು ಆ ಬ್ರಹ್ಮಜ್ಞಾನದ ಸಾರವನ್ನ ತಮ್ಮ ಬಳಿಗೆ ಬರುತ್ತಿದ್ದಂತಹ ಭಕ್ತರಿಗೆ ಅವರು ತಿಳಿಸುತ್ತಾರೆ. ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯ ಆ ಆಶ್ರಮದ ಕೊಠಡಿಯಿಂದ ಹೊರಗಡೆ ಬಂದಿದ್ದಿಲ್ಲ, ಅಲ್ಲೇ ಇರ್ತಿದ್ರು. ಹಸುಗಳು, ಮಂಗಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲರ ಜೊತೆ ಬೆರೆತು ಅದ್ವೈತ ವೇದಾಂತದ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಮಹಾದ್ಭುತವಾದ ವೇದಾಂತದ ದರ್ಶನವನ್ನು ಪಡೆದು ಮಹದಾನಂದದಲ್ಲಿ ಸದಾ ತೇಲುತ್ತಾ ಇದ್ರು, ಮುಳುಗುತ್ತಾ ಇದ್ರು, ಆನಂದದಲ್ಲಿ ಸದಾ ಇರ್ತಿದ್ರು ಶ್ರೀ ಭಗವಾನ್ ರಮಣ ಮಹರ್ಷಿಗಳು. ಭಗವಾನ್ ಶ್ರೀರಾಮಕೃಷ್ಣರ ವಿಚಾರದಲ್ಲಿ ಅದೇ ತೆರನಾದ ಅದ್ಭುತವಾದ ವೇದಾಂತ ಸಿದ್ಧಾಂತವನ್ನ ಪೂರ್ಣವಾಗಿ ಅರಿತು ಬ್ರಹ್ಮಾನಂದದಲ್ಲಿ ತೇಲಿ ಮುಳುಗಿ ಆನಂದದಲ್ಲಿ ಸದಾ ಇದ್ದಂತಹ ಈ ದೇವಮಾನವ ಒಂದು ವ್ಯತ್ಯಾಸ ಮಾಡಿದ. ಏನಂದ್ರೆ ಆ ಒಂದು ಆನಂದ ಅಮೃತ ಸಾರವನ್ನ, ಆನಂದಾಮೃತ ಸಾರವನ್ನ ಎಲ್ಲರಿಗೂ ಹಂಚುವಂತಹ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದ ಮೂಲೆ ಮೂಲೆಯಲ್ಲಿ, ದೇವಗರ್, ಬಿಹಾರದ ದೇವಗರಲ್ಲಿ, ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಸುತ್ತಾಡ್ತಾ ಅನುಭವವನ್ನು ಪಡೆದು ಬೇರೆ ಬೇರೆ ವಿಚಾರವನ್ನ, ಬೇರೆ ಬೇರೆ ಋಷಿಮುನಿಗಳನ್ನ, ಬೇರೆ ಬೇರೆ ಸಿದ್ಧಾಂತದ ಆ ತಪಸ್ವಿಗಳನ್ನ, ಪವಹರಿ ಬಾಬಾ ಉದಾಹರಣೆಗೆ ಅನೇಕ ದಿಗ್ಗಜರನ್ನ ಕಂಡು ತಾನು ಅನುಭವಿಸಿದ ಬ್ರಹ್ಮಾನಂದವನ್ನ ತುಲನ ಮಾಡಿಕೊಂಡು ಆ ಬ್ರಹ್ಮಾನಂದ ಎಲ್ಲವೂ ಒಂದೇ ಅನ್ನೋ ಭಾವನೆಯಿಂದ ಬಂದು ಭಗವಂತನನ್ನ ಪಡೆಯುವುದಕ್ಕೆ ಯಾರು ಬೇಕಾದರೂ ಪ್ರಯತ್ನ ಪಡಬಹುದು ಅನ್ನೋ ವಿಚಾರವನ್ನು ತಿಳಿದು ಮುಖ್ಯವಾಗಿ ಸಂಸಾರದಲ್ಲಿದ್ದಂತಹ, ಅಂದ್ರೆ ಈ ಪ್ರಪಂಚದಲ್ಲಿ ಇರುವಂತಹ ಪ್ರಾಪಂಚಿಕರು ಅಂತ ಅನಿಸ್ಕೊಳ್ಳುವಂತಹ ಜನರಿಗೆ ಅತಿ ಸುಲಭವಾಗಿ ಭಗವನ್ನಾಮ ಸ್ಮರಣೆ, ಭಗವಂತನ ದರ್ಶನ, ಸಾಕ್ಷಾತ್ಕಾರ, ಭಗವತಿಯ ಸಾಕ್ಷಾತ್ಕಾರಕ್ಕೆ ಅರ್ಹರು ಅಂತ ತಿಳಿಸಿ ಯಾವ ಭಕ್ತರು ಕರೀತಾರೋ ಅವ್ರ ಮನೆ ಹೊರಟವರು ಶ್ರೀರಾಮಕೃಷ್ಣ ಪರಮಹಂಸ. ಇದು ಬಹಳ ಮುಖ್ಯವಾದ ಒಂದು ವ್ಯತ್ಯಾಸವನ್ನು ನೀವು ಕಾಣ್ತೀರ. ಬಹಳ ಕೆಲವು ದಿನಗಳಿಂದ ಒಂದು ಪುಸ್ತಕ ಓದ್ತಾ ಇದ್ದೆ. ಆ ಪುಸ್ತಕದಲ್ಲಿ ರಮಣ ಮಹರ್ಷಿಗಳು ಮತ್ತು ರಾಮಕೃಷ್ಣರ ಆ ಒಂದು ಮಹಾನ್ ವಿಚಾರವನ್ನ ತಿಳಿಸ್ತಾ ಇದ್ದ ಆ ರೈಟರ್, ಅದರಲ್ಲಿ ಇದನ್ನ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಇಬ್ರು ಮಹಾನ್ ದಿಗ್ಗಜರೇ. ನೀವು ತಿರುವಣ್ಣಾಮಲೆಗೆ ಹೋದಾಗ ಭಗವಾನ್ ರಮಣ ಮಹರ್ಷಿಗಳು ಇದ್ದಂತಹ ಕೊಠಡಿಗೆ ಹೋದಾಗ ನಿಮ್ಗೆ ಗೊತ್ತಿಲ್ಲ, ಒಳಗಡೆ ಹೋದಾಗ ನಿಮಗೆ ಅರಿವಿಲ್ಲದೇನೆ ನಿಮ್ಮ ಮನಸ್ಸು ಪುಲಕವಾಗುತ್ತೆ, ಮಾತು ಹೊರಡೋದಿಲ್ಲ.
ಶಾಂತವಾಗಿ ಬಿಡುತ್ತೆ. ಎಂಥವ್ರು ಬಂದರು ಶ್ರೀರಾಮಕೃಷ್ಣ ಪರಮಹಂಸರ ಕೊಠಡಿ ಹೋದ್ರು ಅದೇ ಥರವಾಗುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರ ಕೊಠಡಿ 1855ನೇ ಇಸ್ವಿಯಿಂದ ಇದೆ. ರಮಣ ಮಹರ್ಷಿಗಳ ಕೊಠಡಿ 1855ನೇ ಇಸ್ವಿಯಿಂದ ಶ್ರೀರಾಮಕೃಷ್ಣ ಕೊಠಡಿ ಇದೆ. ರಮಣ ಮಹರ್ಷಿಗಳ ಕೊಠಡಿ 1955ನೇ ಇಸ್ವಿಯಿಂದ ಇದೆ. ಶತಮಾನ ಡಿಫರೆನ್ಸ್ ಇದ್ರು. ಆ ಒಂದು ಆಧ್ಯಾತ್ಮಿಕದ ಚಿಲುಮೆ, ಆಧ್ಯಾತ್ಮಿಕದ ಭಾವನೆ, ಆಧ್ಯಾತ್ಮಿಕದ ಸ್ಪಂದನೆ, ಆಧ್ಯಾತ್ಮಿಕದ ಕಲ್ಪನೆ ಒಂದು ಚೂರು ಬದಲಾವಣೆ ಆಗಿಲ್ಲ. ಹೋದವರಿಗೆ ಅದರ ಅನುಭವ ಆಗುತ್ತೆ. ಬಹಳ ವಿಶೇಷವಾಗಿ ಇನ್ನೊಂದಿದೆ, ರಮಣ ಮಹರ್ಷಿಗಳು ಸಹ ತಮ್ಮ ಅನುಭವದ ಆ ಒಂದು ಸಿರಿವಂತಿಕೆಯನ್ನ ಎಲ್ಲರಿಗೂ ಹಂಚ್ತಾ ಇದ್ರು. ಪಾಲ್ ಬಂಟನ್ ಬರೆದಿರುವಂತಹ ಪುಸ್ತಕಗಳಲ್ಲಿ ನಾವು ನೋಡಬಹುದು. ಅನೇಕ ಗಣಪತಿ ಮಹಾಮುನಿಗಳು ಬರೆದಿರುವಂತಹ ವಿಚಾರಗಳನ್ನು ಓದುವುದು, AR ನಟರಾಜನ್ ಬರೆದಿರುವಂತಹ ಪುಸ್ತಕಗಳನ್ನ ಓದಬಹುದು. ಆಮೇಲೆ ತಪೋವನದ ಅನೇಕ ಪುಸ್ತಕಗಳನ್ನ ನೀವು ಕಾಣಬಹುದು. ಶ್ರೀರಾಮಕೃಷ್ಣ ಜೀವನದಲ್ಲೂ ಮನೆ ಕಾಣ್ತೇವೆ. ಆದರೆ ಇದೊಂದು ವ್ಯತ್ಯಾಸ ಏನಂದ್ರೆ, ಶ್ರೀರಾಮಕೃಷ್ಣ ಪರಮಹಂಸರು ಬಹುಶಃ ಈ ಸಂಸಾರದಲ್ಲಿದ್ದು ನೊಂದು ಬೆಂದು ಬಸವಳಿದು ಮುಂದೇನು ಕಾಣುದಿಲ್ಲ ಅನ್ನೋ ಜನಗಳಿಗೂ ಸಹ ಹೆದರಬೇಡ, ನೀನು ಭಗವಂತನ ದರ್ಶನ ಪಡೀತೀಯ, ಭಗವತ್ ಸಾಕ್ಷಾತ್ಕಾರ ಪಡೀತೀಯ ಅಂತ ಹೇಳುವಂತಹ ಆ ದಿವ್ಯ ಅಮೃತ ವಾಣಿಯನ್ನ ಶ್ರೀರಾಮಕೃಷ್ಣ ಪರಮಹಂಸರು ತಿಳಿಸಿಕೊಟ್ಟಿದ್ದಾರೆ. ಭಗವಂತನೊಂದಿಗೆ ಹೆಜ್ಜೆ ಹಾಕಿ ನಡೆದವರೆಲ್ಲ ತಮ್ಮ ಕೈಗಳಲ್ಲಿ ಪ್ರಾಪಂಚಿಕ ಪ್ರಾಪ್ತ ವಸ್ತುಗಳನ್ನು ಹಿಡಿದುಕೊಳ್ಳದೆ ಮನಸ್ಸಿನಲ್ಲಿ ದೇವರ ಯೋಚನೆಯೊಂದನ್ನು ಬಿಟ್ಟು ಇನ್ನೇನನ್ನು ಇಟ್ಟುಕೊಳ್ಳದೆ ಮುನ್ನಡೆದವರು. ಭಗವಂತನೊಂದಿಗೆ ಹೆಜ್ಜೆ ಹಾಕಿ ನಡೆದವರೆಲ್ಲ ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರ ಜೊತೆ ಯಾರಿದ್ರೋ ಆಗಿನ ಸಂದರ್ಭದಲ್ಲಿ ಅವರೆಲ್ಲರೂ ಪ್ರಾಪಂಚಿಕ ಪ್ರಾಪ್ತ ವಸ್ತುಗಳನ್ನು ಹಿಡಿದುಕೊಳ್ಳದೆ ಮನಸ್ಸಿನಲ್ಲಿ ದೇವರ ಯೋಚನೆಯೊಂದನ್ನು ಬಿಟ್ಟು ಇನ್ನೇನನ್ನೂ ಇಟ್ಟುಕೊಳ್ಳದೆ ಮುನ್ನಡೆದವರು. ಸಾಮಾನ್ಯವಾಗಿ ಜನರು ಸಿರಿ ಸಂಪತ್ತಿಗಾಗಿ, ಸುಖ ಲಾಭಕ್ಕಾಗಿ, ಕೀರ್ತಿ ಲಲಾಸೆಗಾಗಿ ಆಸೆ ಪಡುವುದರ ಮೂಲಕ ಪ್ರಪಂಚಕ್ಕೆ ಬಂಧಿತರಾಗಿರುವರು. ಈ ಆಸೆಗಳನ್ನು ಬಿಟ್ಟುಕೊಟ್ಟಾಗಲೇ ಮನಸ್ಸಿನಲ್ಲಿ ದೇವರಿಗಾಗಿ ಹಂಬಲ ಉಂಟಾಗುವುದು. ಹೀಗೆ ದೀರ್ಘ ಕಾಲದಿಂದಲೂ ಮುಮುಕ್ಷುಗಳು ತಮ್ಮ ಮನಸ್ಸನ್ನು ಪೂರ್ಣವಾಗಿ ಭಗವಂತನ ಮೇಲೆ ಇರಿಸುವುದಕ್ಕಾಗಿ ತ್ಯಾಗವನ್ನು ಅಭ್ಯಾಸ ಮಾಡಿಕೊಂಡು ಬಂದಿರುವರು. ಇಬ್ರು ನೋಡ್ಕೊಂಡ್ಬನ್ನಿ, ಇವತ್ತು ತ್ಯಾಗದಲ್ಲಿ ಇಬ್ರು ನೋಡ್ಕೊಂಡ್ಬನ್ನಿ. ಎಷ್ಟು ತ್ಯಾಗಿಗಳು ರಮಣ ಮಹರ್ಷಿಗಳು ಹೇಳಿ ಒಂದು ಗೋಪಿನ ದಾರಿ ಆಗ್ತದೆ, ಏನಿಲ್ಲ ಅವ್ರ ರೂಮಲ್ಲಿ. ಶ್ರೀರಾಮಕೃಷ್ಣರಿಗೆ ಏನೇನೂ ಇಲ್ಲ. ಹಳೇದು, ಅದು ಮಂಚನಲ್ಲ, ದಿವಾನ, ಸುಮ್ಮನೆ ಕುತ್ಕೊಳ್ಳೋಕೆ ಮಾಡಿರೋದು, ಅದನ್ನೇ ಇಟ್ಕೊಂಡಿದ್ದು. ಏನೇನೂ ಇಲ್ಲ. ರೂಮ್ ತುಂಬಾ, ಕೊಠಡಿ ತುಂಬಾ ಬರೀ ದೇವಾದಿದೇವರ ಆ ಒಂದು ಚಿತ್ರಪಟಗಳಿವೆ. ರಮಣ ಮಹರ್ಷಿಗಳ ರೂಮ್ನಲ್ಲಿ ನೋಡಿ ಏನೇನೂ ಇಲ್ಲ. ಗೃಹಸ್ಥರಾಗಿರುವ ಆಧ್ಯಾತ್ಮ ಪಿಪಾಸುಗಳು ಮನುಷ್ಯಾಣ ಸಹಸ್ರೇಶು ಕಶ್ಚಿತ್. ಆ ವನದಲ್ಲಿ ಇವಾಗ ಲೆಕ್ಕದಲ್ಲಿ ಸಿಕ್ಕಿದ್ರೆ 25,000 ರಿಂದ 30,000 ಜನ ಇದ್ದಾರೆ, ಜಾಸ್ತಿ ಇದ್ದಾರೆ. ಕಶ್ಚಿತ್ ಗತಿ ಸಿಗ್ತೇವೆ, ಎಲ್ಲರೂ ಬರೋಕ್ಕಾಗಲ್ಲ. ಎಲ್ಲರೂ ಬಂದ್ಬಿಟ್ಟು ಆಧ್ಯಾತ್ಮ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಮನೆಯಾರೊಬ್ರು ಬಂದಿತ್ತು, ಒಬ್ರು ಒಳ್ಳೆ ಹಾಡು ಬಂದಿತ್ತು ಸ್ವಾಮೀಜಿಗೆ, ಒಳಗಡೆ ಬಂದೆ, ಬಹಳ ಸಂತೋಷ, ಬನ್ನಿ ಬಂದು ಕೂತ್ಕೊಂಡಿದ್ದೆ ಸ್ವಾಮೀಜಿ. ಒಳಗಡೆ ಬರಲಿ, ಶಕೆ ಸ್ವಾಮೀಜಿ ಹೊರಗಡೆ ಕೂತ್ಕೊಳ್ಳಿ. ದಿವಸ ಯಾಕೆ ಬರಲ್ಲ? ಸ್ನೇಹಿತರಿದ್ದಾರೆ ಸ್ವಾಮೀಜಿ, ಬೇಜಾರು ಮಾಡ್ಕೊತಾರೆ, ಹೋಗ್ಬೇಕು ಎಲ್ಲಿ ಹರಟೆ ಕಟ್ಟೆ. ಎಷ್ಟು ಕ್ಲೀನಾಗಿ ಹೇಳಿದ್ರಂದ್ರೆ ನನಗೆ ಮತ್ತೆ ಮಾತು ಹೊರಡಲಿಲ್ಲ. ಅವ್ರನ್ನೇ ನೋಡಿದೆ, ಹೌದು ಸ್ವಾಮೀಜಿ ಏನೋ ಅವತ್ತು ಯಾರು ಬಂದಿರಲಿಲ್ಲ, ಒಂದಿಬ್ರು ಬಂದರು, ಅವ್ರು ಬೇಗನೆ ಹೋಗ್ಬೇಕು ಅಂದ್ರೆ ನಾನು ಬಂದೆ, ಅದಕ್ಕೆ ಶಬ್ದ ಆಗಿ ಬಂದೆ. ಅಂದ್ರೆ ಏನರ್ಥ? ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ, ಗೃಹಸ್ಥನಾಗಿರುವ ಅಧ್ಯಾತ್ಮ ಪಿಪಾಸುಗಳು ನಿಮ್ಮ ಹಿರಿಯರನ್ನು ಜ್ಞಾಪಿಸ್ಕೊಳ್ಳಿ. ಅವರೆಲ್ಲ ಅಧ್ಯಾತ್ಮ ಪಿಪಾಸುಗಳು, ಅವರು ಗೃಹಸ್ಥರಾಗಿದ್ದಾರೆ ಅಲ್ವೇ? ಅವರ ತಂದೆ ತಾಯಿಗಳು, ಹಿಂಗೆ ನೀವು ತಲೆಮಾರನ್ನು ನೋಡ್ಕೊಂಡು ಬನ್ನಿ. ಅವ್ರು ಯಾರು ಸಹ ಈಗಿನ ಕಾಲದವ್ರ ತರ ಎದ್ದ ತಕ್ಷಣ ಬೆಡ್ ಕಾಫಿ, ಅದಾದ ತಕ್ಷಣ ಜಾಗಿಂಗು, ಅದಾದಿಂದ ವಾಕಿಂಗು, ಅದಾದಿಂದ
ಮೀಟಿಂಗು ಅದಾಗಿಂದ ಆಫೀಸ್ ಅಂತ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣವೇ ಆಯಾ ದಿವಸದ ದೇವರುಗಳನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಸೋಮವಾರ ಅವರು ಶಿವನಿಗೆ ಪೂಜೆ, ಮಂಗಳವಾರ ದೇವಿಗೆ ಪೂಜೆ. ಎಷ್ಟು ಚೆನ್ನಾಗಿ ಅವರು ಸಿಸ್ಟಮ್ಯಾಟಿಕ್ ಆಗಿ ಜೀವನ ನಡೆಸ್ತಾ ಇದ್ರು. ಯೋಚನೆ ಮಾಡಿ, ಹೇಗಿದ್ರು ಅವ್ರ ಜೀವನ ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿದ್ರು. ಈಗ ನಾನು ಇಲ್ಲಿ ಬರ್ಲಿಕ್ಕೆ ಮುಂಚೆ ಒಂದು ಫೋನ್ ಬಂತು, ನಾವು ಒಂದು ಬೆಡ್ ಕೊಡಿಸಿ ಸ್ವಾಮೀಜಿ, ಒಂದು ಬೆಡ್ ಕೊಡಿಸಿ ಸ್ವಾಮೀಜಿ, ಬ್ಲ್ಯಾಕ್ ಫಂಗಸ್ ಬಂದ್ಬಿಟ್ಟಿದೆ, ದಯವಿಟ್ಟು ಬೆಡ್ ಕೊಡಿಸಿ ಸ್ವಾಮೀಜಿ. ಎಲ್ಲಿಗೆ ಬಂತು ನೋಡಿ, ಆರಾಮಾಗಿರ್ತಿದ್ರು ಅವರು, ಯಾವ ಯೋಚನೆ ಇಲ್ಲ. ಮಂಗಳಾರತಿ ದೇವರಿಗೆ ಆರತಿಯನ್ನು ಮಾಡಿ ತನ್ನ ಅಂಗಡಿನೋ ತನ್ನ ವ್ಯಾಪಾರನೋ ತನ್ನ ವ್ಯವಹಾರನೋ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಇದನ್ನು ಮಾಡಿಕೊಂಡು ಸುಖವಾಗಿದ್ರೆ ಈಗ ಹೇಳಿ. ಈಗ ಮನೆಗಳೇ ICUಗಳ ಥರ ಆಗ್ಬಿಡ್ತಾರೆ. ಕೆಲವರು ಸುಮ್ಮನೆ ತಂದಿಟ್ಕೊಳ್ಳೋಣ ಅಂತಿದ್ದಾರೆ. ನನ್ನ ಕೆಲವರು ಕೇಳಿದ್ರು, ಸ್ವಾಮೀಜಿ ನನಗೆ ಚೆನ್ನಾಗಿದೆ, ಅಲ್ಲ ಇರಲಿ ಎಮರ್ಜೆನ್ಸಿ ಬೇಕಾಗುತ್ತೆ. ನಾನು ಹಿಂದೆ ಗ್ಯಾಸ್ ಸಿಲಿಂಡರ್ ಕಸ್ಕೊಂಡಿದ್ದೆ, 20 ರೂಪಾಯಿ ಇತ್ತು, 29 ರೂಪಾಯಿ ಇತ್ತು, 22 ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡರ್ ಹಿಂದೆ. ಆ ಗ್ಯಾಸ್ ಸಿಲಿಂಡರ್ ಇಂಟ್ರೊಡ್ಯೂಸ್ ಮಾಡಿದಾಗ ಅನೇಕ ಅಜ್ಜಿಯರು ವಯಸ್ಸಾದವರು, ಅಯ್ಯಯ್ಯೋ ಅದರಲ್ಲಿ ಏನು ಅಡುಗೆ ಮಾಡೋದು ಅಂತ ಎಷ್ಟೋ ಜನ ಅದರಲ್ಲಿ ಅಡುಗೆ ಮಾಡ್ತಾನೂ ಇರಲಿಲ್ಲ. ದೇವ್ರ ನೈವೇದ್ಯಕ್ಕೆ ಸೌದೆ ಒಲೆನೇ ಬೇಕಾಗಿತ್ತು. ಅಂಥ ಕಾಲನೂ ನೋಡಿದ್ದು. ಆಮೇಲೆ ಆ ಪಾತ್ರೆಗಳು ಸ್ಟೀಲ, ಅದೇನು ಸ್ಟೀಲ್ ಪಾತ್ರೆ, ಇಂಡಾಲಿಯಂ, ಇದೇನಿದ್ದಾರೆ ಎತ್ತದು ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ, ಅದನ್ನು ಅಡುಗೆ ಮಾಡೋದು ಏನಿತ್ತು ರೀ. ಅವ್ರಿಗೆ ಯಾವುದು ಚಿಂತೆ ಇರಲಿಲ್ಲ. ನಮಗೆ ಫುಲ್ ಆಕ್ಸಿಜನ್ ಇದೆ, ಆದರೆ ಆಕ್ಸಿಜನ್ ಚಿಂತೆ 22-25% ಇದೆ ಅಷ್ಟೇ, ಒಳ್ಳೆ ಆಕ್ಸಿಜನ್ ಇದೆ. ಇನ್ನು ಉಳಿದೆಲ್ಲ ವಿಷ ಅನಿಲ ಇದೆ. ಯಾವ ಸ್ಥಿತಿ ಬಂದು ನೋಡಿ. ಆಸೆ 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 ಅನ್ನೋದು ಮನುಷ್ಯನಿಗೆ ಎಲ್ಲಿಗೆ ಬಂದ್ಬಿಟ್ಟು ಅಂದರೆ, ಎಲ್ಲಿಗೆ ತಂದ್ಬಿಟ್ಟಿದೆ ಅಂದರೆ, ನಾನು ಹೇಳಿದೆ ನೋಡೋಣ ಹುಡುಕೋಣ ಅಂತ ಹೇಳಿ ಏನೋ ಅರೇಂಜ್ ಮಾಡಿ ಯಾರಿಗೂ ಹೇಳಿ ಏನೋ ಮಾಡಿದ್ದಾಯ್ತು, ಬಿಡಿ ಅದು ಬಿಡಿ. ಆಶ್ರಮದಲ್ಲಿ ಯಾರಾದರೂ ಈ ಥರ ಕೆಲಸ ಮಾಡ್ತೀವಿ ನಾವೆಲ್ಲರೂ. ಆದರೆ ಚೆನ್ನಾಗಿ ಹೇಳಿದೆ, ಹೇಳ್ತಾರೆ ನೋಡಿ, ಈ ಗೃಹಸ್ಥ ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಇವರಿಗೆ ಸಂಸಾರ ಅಗತ್ಯ. ಸಾಮಾಜಿಕ ಜವಾಬ್ದಾರಿ ಇದರಲ್ಲಿ ಯು ಹ್ಯಾವ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಮದರ್, ಆಸ್ ಎ ಡಾಟರ್ ಇನ್ ಲಾ, ಆಸ್ ಎ ಡಾಟರ್, ಆಸ್ ಎ ಸಿಸ್ಟರ್, ಆಸ್ ಎ ಹ್ಯೂಮನ್ ಬೀಯಿಂಗ್, ಆಸ್ ಎ ವುಮನ್, ಯು ಹ್ಯಾವ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಅದೆಲ್ಲ ಮಾಡಿಕೊಂಡು ಹೇಳ್ತಾರೆ ನೋಡಿ, ಇವರಿಗೆ ಸಂಸಾರ ಅಗತ್ಯ. ಬಹಳ ಚೆನ್ನಾಗಿದೆ ಈ ಮಾತು, ಅಗತ್ಯ ಇದು. ಬಿಕಾಸ್ he has to pass through that. He has to pass through that. ಆಮೇಲೆ ಹೇಳ್ತಾರೆ, ಎಲ್ಲವನ್ನೂ ಬಿಟ್ಟು ಬಿಟ್ಟು ನನ್ನನ್ನು ಅನುಸರಿಸು ಎಂಬ ಕರೆಯನ್ನು ಇವನು ಸ್ವೀಕರಿಸುವುದು ಕಷ್ಟ. ಬಿಟ್ಬಿಡು ಅರೆಯ ಅಂತ ಹೇಳೋದು ಬಹಳ ಕಷ್ಟ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಗೃಹಸ್ಥರಿಗಂದೇ ಒಂದು ಹೊಸ ಬೋಧನೆಯನ್ನು ಇಚ್ಚಿರುವರು. ಇಲ್ಲಿ ಬರ್ತಾರೆ ಶ್ರೀರಾಮಕೃಷ್ಣ. ಕೆಲವು ಸರಿ ನಾನು ನೋಡಿರ್ತೇನೆ, ನೋಡಿ ಬೇರೆ ಬೇರೆ ಅವ್ರು ಬಂದು ಹೇಳ್ತಾರೆ, ಮದುವೆ ಆಯ್ತು, ಮುಗಿದಾಯ್ತು, ಅವ್ರಿಗಿನ್ನ ಇನ್ನು ಜನ್ಮಾಂತರದಲ್ಲೂ ಅವ್ರಿಗೆ ಎಂಥದ್ದು ಭಗವಂತನ ದರ್ಶನ ಇರಲಿಲ್ಲ, ಆಗೋಯ್ತು. ಯು ವಿಲ್ ಬಿ ಒಂದು ಸ್ಲಾಟಲ್ಲಿ ಇಟ್ಬಿಡ್ಬೇಕು ಅವ್ರನ್ನ. ಶ್ರೀರಾಮಕೃಷ್ಣರಿದೆ, ದೋಣಿ ನೀರಿನಲ್ಲಿರಲಿ, ಆದರೆ ನೀರು ದೋಣಿಯೊಳಕ್ಕೆ ಬಾರದಿರಲಿ. ಎಷ್ಟು ಸರಳ ಇದೆ ನೋಡಿ, ಎಷ್ಟು ಸರಳ ಇದೆ. ಮುಮುಕ್ಷು ಪ್ರಪಂಚದಲ್ಲಿದ್ದು ಜೀವಿಸಲಿ. ಯಾರು ಬೇಡ ಅಂತಾರೆ? ನಿಮ್ಮ ಡ್ಯೂಟಿ. 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಒಂದು ಬಹಳ ಮುಖ್ಯವಾದ ಆಶ್ರಮ, ಜ್ಞಾಪಕ ಇರಲಿ. ಈ 3 ಆಶ್ರಮ ಗೃಹಸ್ಥಾಶ್ರಮವನ್ನೇ ಅವಲಂಬಿಸಿದೆ, ಅದು ಜ್ಞಾಪಕ ಇರಲಿ. ಈ 3 ಆಶ್ರಮ ಇದ್ದಾರೆ, ಬೇರೆ ಆಶ್ರಮ, ವಾನಪ್ರಸ್ಥ, ಸನ್ಯಾಸ, ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯ ಒಟ್ಟುಗಳು ಬರ್ತಾರಲ್ಲ, ಒಟ್ಟುಗಳು ಅಂತ ಕರೀತಾರೆ ಅವರಿಗೆ. ಹಿಂದೆ ನಿಮ್ಗೆ ಗೊತ್ತಿತ್ತೇನೋ, ಹಿಂದೆ ಬಹಳ ಹಿಂದೆ ಭವತಿ ಭಿಕ್ಷಾಂದೇಹಿ ಅಂತ ಅವುಗಳು ಬಂದ ವಸ್ತ್ರ ಒಂದಿಬ್ಬರು ಬರ್ತಾ ಇದ್ರು ವಾರಾನ್ನಕ್ಕೆ, ನಿತ್ಯಾನ್ನಕ್ಕೆ. ಬಲ ಬ್ರಹ್ಮಚಾರಿಗಳು ಬರೋರು. ನಮ್ಮ ಊರುಗಳಲ್ಲಿ ದಿವಸ ಬರೋರು, ನಿತ್ಯಾನ್ನಕ್ಕೆ, ವಾರಾನ್ನಕ್ಕೂ ಬರೋರು. ಸೊ ಎಲ್ಲರೂ ಎಲ್ಲಿಗೆ ಬರ್ತಾರೆ? ಗೃಹಸ್ಥ ಮನೆಗೆ ಬರ್ತಾರೆ. ಹೇಳ್ತಾರೆ, ಆದರೆ ಪ್ರಾಪಂಚಿಕದಲ್ಲಿ ಮನೆ ಮಾಡಿದಿರಲಿ, ಪ್ರಪಂಚದಲ್ಲಿ ಇರು,
ಆದರೆ ಪ್ರಾಪಂಚಿಕತೆ ಮನೆ ಮಾಡಿದ್ರಲ್ಲಿ ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ನೀರು ಬಹಳ ಚೆನ್ನಾಗಿದೆ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಎಂತ ಬಾಗುಂಡೇದಿ ಅಂದ್ಬಿಟ್ಟು ದೋಣಿ ಒಳಗಡೆ ನೀರು ತುಂಬಿಸ್ತಾ ಹೋಗ್ತಾರೆ. ಯಾರಾದರೂ ತುಂಬಿಸ್ತಾ ಹೋದ್ರೆ ದೋಣಿನೂ ಮುಳುಗುತ್ತಾ ಇರಲಿ, ಆದರೆ ಎಷ್ಟು ಬೇಕೋ ಅಷ್ಟೇ. ಈ ತತ್ವಕ್ಕೆ ಉದಾಹರಣೆಯಾಗಿ ನಿಲ್ಲುವಂತೆ ಅವರು ತಮ್ಮ ಗೃಹಸ್ಥ ಭಕ್ತರ ಜೀವನವನ್ನು ನೇರ್ಪಡಿಸಿದರು. ಶ್ರೀ ರಾಮಕೃಷ್ಣನ ದಿವ್ಯ ಲೀಲಾ ನಾಟಕದಲ್ಲಿ ಪ್ರತಿಯೊಬ್ಬ ಭಕ್ತನು ಒಂದೊಂದು ವಿಶಿಷ್ಟ ಪಾತ್ರವನ್ನು ನಿರ್ವಹಿಸುವನು ಎಂಬುದು ಅವರ ಜೀವನವನ್ನು ನೋಡಿದರೆ ತಿಳಿಯುವುದು. ಕುಟುಂಬದ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಸಂಸಾರ ರಥವನ್ನು ಮುನ್ನಡೆಸುತ್ತಾ, ಬಹಳ ಚೆನ್ನಾಗಿದೆ ಅಂತ ಕೇಳಿ, ಒಬ್ಬ ಶ್ರೀರಾಮಕೃಷ್ಣರ ಹತ್ರ ಬರ್ತಿದ್ದಾವ, ಕೃಷ್ಣ ಕಿಶೋರ್ ಅಂತ ಅವನ ಹೆಸರು. ಒಂದು ದಿವಸ ಬಂದ್ಬಿಟ್ಟು, ಸ್ವಾಮೀಜಿ ನಾ ಇಲ್ಲೇ ಇರ್ತೀನಿ ಅಂತ. ಶ್ರೀರಾಮಕೃಷ್ಣ ನಾ ಇಲ್ಲೇ ಇರ್ತೀನಿ, ನಿಮಗೆ ಸಾಮಾನ್ಯವಾಗಿ ಇರು ಮಗು ಚೆನ್ನಾಗಿ ಒಳ್ಳೆ ವೆರಿ ಗುಡ್, ನೀವು ಬಂದೆ ಬಾ ಅಂತ. ಶ್ರೀರಾಮಕೃಷ್ಣ ಯಾಕೆ ಇರ್ತೀಯಾ? ಅಯ್ಯೋ ನಾನು ಮನೆಗೆ ಹೋಗಲ್ಲಪ್ಪ, ಅಯ್ಯೋ ಕೆಲಸ ಜವಾಬ್ದಾರಿ, ಇಲ್ಲೇ ಇಟ್ಬಿಡ್ತೀನಿ ಜಪ ಮಾಡಿ. ಶ್ರೀರಾಮಕೃಷ್ಣ ಮೂದಿಸ್ತಾರೆ, ಅಂದ್ರೆ ಬೈತಾರೆ. ಓ ನಿಮ್ ಡ್ಯೂಟಿ ಅದು, ನೀನು ಅಲ್ಲಿ ಮದುವೆ ಆಗಿ ನಿನ್ನ ಆ ಒಂದು ಸಂಸಾರದ ಜವಾಬ್ದಾರಿ ತೆಗೆದುಕೊಂಡಿದ್ಯಾ, ಓ ಜವಾಬ್ದಾರಿ ನಿನ್ನಲ್ಲಿರು, ಅಲ್ಲಿತ್ತು ಇಲ್ಲಿ ಅಂತ ಹೇಳ್ತಾರೆ. ಆಶ್ಚರ್ಯ ನಿಮಗೆ. ಅದೇ ನರೇಂದ್ರಾದಿಗಳಿಗೆ, ಏಕೆಂದ್ರೆ ಅವ್ರು ಗೊತ್ತು ನರೇಂದ್ರನ ಅಂತಃಕರಣ ಏನಿದೆ, ಅವನ ಸತ್ವ ಏನಿದೆ. ಹೀಗೆ ಅವರು ಚೂಸ್ ಮಾಡಿ ಎಲ್ಲರಿಗೂ ಅವರವರಿಗೆ ದಾರಿನ ತೋರಿಸುವಂತಹ ಒಬ್ಬ ಮಹಾನ್ ಯುಗ ಪುರುಷ ಶ್ರೀರಾಮಕೃಷ್ಣ ಪರಮಹಂಸ. ಹೇಳ್ತಾರೆ, ಕುಟುಂಬದ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಸಂಸಾರ ರಥವನ್ನು ಮುನ್ನಡೆಸುತ್ತಾ, ಮನೆಯಲ್ಲಿನ ತಮ್ಮ ಕರ್ತವ್ಯವನ್ನು ಮಾಡುತ್ತಾ, ಸಾಮಾಜಿಕ ಕಷ್ಟಪಾಡುಗಳಿಗೆ ಒಳಪಟ್ಟು ತಮ್ಮ ಹುದ್ದೆಯನ್ನು ನಿರ್ವಹಿಸುತ್ತಾ, ಅವುಗಳ ಜೊತೆಗೆ ದೈವ ಕೇಂದ್ರಿತ, ಗಾಡ್ ಸೆಂಟರ್ಡ್ ಅಂತ ಹೇಳಬಹುದು, ದೈವ ಕೇಂದ್ರಿತ, ಗಾಡ್ ಸೆಂಟರ್ಡ್ ಲೈಫ್ ಜೀವನವನ್ನು ನಡೆಸಿದರು ಅವರು. ಶ್ರೀರಾಮಕೃಷ್ಣರು ಅವರಿಗೆ ಹೇಳಿಕೊಟ್ಟ ತಂತ್ರ ಇದು. ನಿಮ್ಮ ಕರ್ತವ್ಯಗಳನ್ನು ಮಾಡಿ, ಆದರೆ ಮನಸ್ಸು ಭಗವಂತನ ಮೇಲೆ ಇಟ್ಟಿರಿ. ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರನ್ನು ಸೇರಿಸುತ್ತಾ ಅವರೊಂದಿಗೆ ಬದುಕಿರಿ. ಅವರು ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರಂತೆ ನಡೆದುಕೊಳ್ಳಿ. ಯಾಕೆಂದ್ರೆ ಫಸ್ಟ್ ಯು ಬಿಕಮ್ ಬೆಸ್ಟ್ ಹ್ಯೂಮನ್ ಬೀಯಿಂಗ್, ದೆನ್ ಯು ಕ್ಯಾನ್ ಥಿಂಕ್ ಆಫ್ ಡಿವೈನ್. ಈ ಒಂದು ವಿಚಾರವನ್ನು ಹೇಳ್ತಾ ಶ್ರೀರಾಮಕೃಷ್ಣರ ಪ್ರೋತ್ಸಾಹದಾಯಕ ಬೋಧನೆಗಳು ಶಿಷ್ಯರನ್ನು ಮೇಲಕ್ಕೆತ್ತಿದ್ದವು. ಅವರ ದಿವ್ಯ ಪ್ರೇಮವು ಅವರನ್ನು ತಾಯಿ ಹಕ್ಕಿ ತನ್ನ ರೆಕ್ಕೆಗಳನ್ನು ಮರಿಗಳ ಮೇಲೆ ಅಗಲ ಮಾಡಿ ಹರಡಿ ಅವುಗಳನ್ನು ಮಳೆಗಾಳಿಯಿಂದ ಹೇಗೆ ರಕ್ಷಿಸುವುದೋ ಹಾಗೆ ಶಿಷ್ಯರನ್ನು ರಕ್ಷಿಸಿತು ಅಂತ ಹೇಳ್ತಾರೆ. ಮಾಸ್ಟರ್ ಮಹಾಶಯನ ಜೀವನದ ಆರಂಭದಲ್ಲಿ ಇದೊಂದು ಇಂಟ್ರೊಡಕ್ಷನ್ ಕೊಡ್ತಾರೆ. ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಹತ್ರ ಬಂದಾಗ ನಿಮ್ಮೆಲ್ಲರ ಪರವಾಗಿ ಅಥವಾ ಈ ಜಗತ್ತಿನ ಪರವಾಗಿ 4 ಪ್ರಶ್ನೆ ಹಾಕ್ತಾರೆ. ಎರಡನೇ ಭೇಟಿಯಲ್ಲಿ 4 ಪ್ರಶ್ನೆ ಹಾಕ್ತಾರೆ. ಆ 4 ಪ್ರಶ್ನೆನೇ ರಾಮಕೃಷ್ಣ ವಚನವೆಂದು ಆಗುತ್ತೆ. 4 ಪ್ರಶ್ನೆ ಹಾಕೋದು. ಮೊದಲನೇ ಪ್ರಶ್ನೆ, ಭಗವಂತನ ಮೇಲೆ ನಾವು ಮನಸ್ಸನ್ನು ಇಡುವುದು ಹೇಗೆ? ನಮ್ದೇ ಪ್ರಶ್ನೆ. ಎಲ್ಲಾದ್ರ ಮೇಲೂ ಮನಸ್ಸು ಹೋಗುತ್ತೆ. ನಮಗೆ ಕಣ್ಣಿಗೆ ಕಾಣದೇ ಇರೋದು ಮೇಲೂ ಮನಸ್ಸು ಹೋಗುತ್ತೆ. ಅಯ್ಯೋ ಅದಷ್ಟು ಚೆನ್ನಾಗಿದೆ, ಇದಿಷ್ಟು ಚೆನ್ನಾಗಿದೆ, ಹೀಗೆ ಅದಾಗೆ ಎಲ್ಲ ಮನಸ್ಸು ಹೋಗುತ್ತೆ. ಆದರೆ ಭಗವಂತನ ಮೇಲೆ ನಾವು ಮನಸ್ಸು ಇಡುವುದು ಹೇಗೆ? ನೆಕ್ಸ್ಟ್ ಪ್ರಶ್ನೆ, ಪ್ರಪಂಚದಲ್ಲಿ ನಾವು ಹೇಗೆ ಜೀವಿಸಬೇಕು? ಪದ್ಮಪತ್ರ ವ್ಯಾಪಾಸ ಕೃಷ್ಣ ಹೇಳಿಬಿಡ್ತಾರೆ. ಪದ್ಮಪತ್ರ ವ್ಯಾಪಾಸ ತರ ಇರಬೇಕು, ಇರದಿರಬೇಕು. ಮೂರನೇ ಪ್ರಶ್ನೆ, ದೇವರನ್ನು ನಾವು ನೋಡುವುದು ಸಾಧ್ಯವೇ? ಇಲ್ಲ ಕಡೆಯ ನೀನ ನಾನೇ ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಮೂರ್ಖರು ಅಂತ ಹೇಳ್ಬೋದು. ನೀನ each soul is potentially divine. The goal is to manifest this divinity by controlling nature, external and internal. Do this either by karma, jnana, bhakti or yoga, either by one or by all. Books, churches, temples are nothing but secondary. ಶ್ರೀರಾಮ ಸ್ವಾಮಿ ವಿವೇಕಾನಂದ ಮಾತು. ಅದನ್ನೇ ವೇದಾಂತ ಹೇಳುತ್ತೆ. ಏನಂತ ಹೇಳುತ್ತೆ? ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲವೂ ಆ ಶಕ್ತಿ ಇದೆ. 4ನೇ ಪ್ರಶ್ನೆ, ಏನು ಮಾಡಿದರೆ
ನಾವು ದೇವರನ್ನು ಕಾಣಬಹುದು. ಈ 4 ಪ್ರಶ್ನೆ ಕೇಳೋದಕ್ಕೆ ಇದು 2ನೇ ಭೇಟಿನಲ್ಲಿ ಶ್ರೀರಾಮಕೃಷ್ಣರಿಗೆ ಈ 4 ಪ್ರಶ್ನೆ ಹಾಕ್ತಾನೆ. 4 ಪ್ರಶ್ನೆಯಲ್ಲಿ ಶ್ರೀರಾಮಕೃಷ್ಣರು ನಿಮಗೆಲ್ಲ ನಮಗೆಲ್ಲರಿಗೂ ಅರ್ಥವಾಗೋಕ್ಕೆ ಉತ್ತರ ಕೊಡ್ತಾರೆ. ಮಹಾಶಯರೇ, ಸಂಸಾರದಲ್ಲಿದ್ದು ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವೇ? ಮತ್ತೊಬ್ಬ ಭಕ್ತ ಕೇಳ್ತಾನೆ ಮಾತಾಡುವಾಗ. ಶ್ರೀರಾಮಕೃಷ್ಣ ಉತ್ತರ ನೋಡಿ, ಖಂಡಿತ ಸಾಧ್ಯ. ಆದರೆ ನಾನು ತಿಳಿಸಿದ ಹಾಗೆ ಸಾಧು ಸಂಘ, ಸರ್ವದಾ ಪ್ರಾರ್ಥನೆ ಇವನ್ನು ಮಾಡುತ್ತಿರಬೇಕು. ಪಾಪ ಅವರು ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತು. ಹೇಳಿದ್ರು, ಎಷ್ಟು ಚೆನ್ನಾಗಿತ್ತು ಸ್ವಾಮೀಜಿ, ಆ ಶಬ್ದ, ಆ ಹಾಡು, ಆ ಶಾಂತಿ ವಾತಾವರಣ, ಅರೋಮ, ಧೂಪ ದೀಪ ಆರತಿಯ ಅದು ಬಹಳ ಅದ್ಭುತವಾಗಿತ್ತು. ಮತ್ತೆ ಅದೇ ಸ್ವಾಮಿ ಸ್ನೇಹಿತರಿಗೆಲ್ಲ ಅದಕ್ಕೆ ವಾಪಸ್ ನಾಳೆ ಅಲ್ಲಿಗೆ ಅವ್ರು ಹೋಗ್ತೀವಿ. ಏನು ಮಾಡ್ತೀರಿ ಈಗ ಅವ್ರಿಗೆ? ಏನು ಮಾಡ್ಲಿಕ್ಕಾಗಲ್ಲ. ನಿಧಾನಾಗಿ ಅವ್ರ ಮನಸ್ಸು ಬದಲಾಗಬೇಕು. ಈಗ ಅಲ್ಲಿ ಎಷ್ಟು ಮಾತಾಡ್ತಾರೆ, ಕೂತ್ಕೊಂಡಿರ್ತಾರೆ. ಎಷ್ಟೊಂದು ಕಟ್ಟೆಗಳಿದೆ ಪಾವಗಡದಲ್ಲಿ. ಸೋಮಾರಿ ಕಟ್ಟೆ, ಹರಟೆ ಕಟ್ಟೆ, ಎಷ್ಟು ಬೇಕು ನಿಮಗೆ. ಅದಕ್ಕೆ ಎಷ್ಟು ನಿಷ್ಠೆ, ನಿಯಮ, ಶ್ರದ್ಧೆ, ಭಕ್ತಿ, ಅಟೆಂಡೆನ್ಸ್ ಅಂತೂ ಒಂದು ದಿವಸನೂ ತಪ್ಪಲ್ಲ. ಹಾಗೆ ಜಯನಗರ ಬೆಂಗಳೂರಲ್ಲಿ ಜಯನಗರ 4th ಬ್ಲಾಕಲ್ಲಿ ಅಲ್ಲಿ ಉದ್ದು ಕಟ್ಟಿದ್ದಾರೆ ನೋಡಿ. 4th ಬ್ಲಾಕಲ್ಲಿ ವೆಹಿಕಲ್ಸ್ ನಿಲ್ಲಿಸ್ತೀರ, ಅಲ್ಲಿ ಉದ್ದು ಕಟ್ಟಿದ್ದಾರೆ. ಅವರು ಬ್ಯೂಟಿ ಕಟ್ಟಿತ್ತು. ಇವರೆಲ್ಲ ಕೂತ್ಕೊಂಡ್ಬಿಡ್ತಾರೆ. ಏನು ಮಾತಾಡ್ತಾರೆ, 4-5 ಗಂಟೆ ಬಂದು ಕೂತ್ಕೊಳ್ತಾರೆ. ಏನು ನಿಷ್ಠೆ ರೀ, ಏನು ಶ್ರದ್ಧೆ ರೀ, ಏನು ಭಕ್ತಿ ರೀ, ಏನು ಅಯ್ಯಪ್ಪ. ಇನ್ನು 7 ಗಂಟೆಗೆ ಹೋಗೋಣ, ಆಯ್ತಪ್ಪ ಇವತ್ತು ಮಾತಾಡಿದ್ರು, ನಾಳೆ ಇದೇ ಅವರ ಜೀವನದಲ್ಲಿ ಸಾಧಿಸಿತ್ತು. ಅಂಥವ್ರಿಗೆಲ್ಲ ಶ್ರೀರಾಮಕೃಷ್ಣ ಹೇಳ್ತಾರೆ, ಖಂಡಿತ ಸಾಧ್ಯ. ಸತ್ಸಂಗ, ಸರ್ವದಾ ಪ್ರಾರ್ಥನೆ ಇವನ್ನು ಮಾಡುತ್ತಿರಬೇಕು. ಆತನಿಗಾಗಿ ಅಳಬೇಕು. ಮನಸ್ಸಿನ ಕಷ್ಟಗಳೆಲ್ಲ ತೊಳೆದು ಹೋದ ಮೇಲೆ ಆತನ ದರ್ಶನ ದೊರೆಯುತ್ತದೆ. ಮನಸ್ಸು ಮಣ್ಣು ಹಿಡಿದ ಸೂಜಿಯ ಹಾಗೆ. ನೀವು ಅಯಸ್ಕಾಂತವನ್ನು ಆ ಸೂಜಿ ಹತ್ರ ತಗೊಂಡೋದ್ರೆ ಅದೇನು ಅಟ್ರಾಕ್ಟ್ ಆಗಲ್ಲ, ಫುಲ್ ಮಣ್ಣು ತುಂಬಿಟ್ಟಿರುತ್ತೆ ಅದು. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಅದು ಏನು ಆಟ ಆಡ್ತಿದ್ವು ಅವೆಲ್ಲ. ಈಗ ಹುಡುಗರು ನೋಡಿದ್ರೆ ಪಾಪ ಅಯ್ಯೋ ಅನ್ಸುತ್ತೆ. 5 ಮೊದಲು ಟೀಚರ್ ನೋಡ್ತಾರೆ, ಈಗ ಬರೀ ಇದು ಆ್ಯಪ್ ನೋಡು, ಆನ್ಲೈನ್, ಆಫ್ಲೈನ್ ಬರೋದೇ ಇಲ್ಲ. ಅವರು ಆನ್ಲೈನಲ್ಲೇ ಇರ್ತಾರೆ. ಆನ್ಲೈನ್, ಆಮೇಲೆ ಊಟ ಮಾಡುವಾಗಲೂ ಆನ್ಲೈನ್. ಆ ಊಟ ಇಡ್ತಿರೋ ಅಥವಾ ನಾಳೆ ಅಡುಗೆಗೆ ಕೊತ್ತಂಬರಿ ಸೊಪ್ಪು ಕತ್ತರಿಸಿದ್ದಾಗ ಇಟ್ಟಿದ್ದೀರೋ ಅಥವಾ ಇದು ಬಸ್ತಿದ್ದು ಗಂಜಿಯಲ್ಲಿ ಇಟ್ಟಿದ್ದೀರೋ, ಅಕ್ಕಿ ಬಸ್ತಿದ್ದಾಗ ಏನಿಲ್ಲ, ಅಮ್ಮ ಚಾರು ಬಾಗುಂಡಿದೆ ಅಂತ ಯಾಕಂದ್ರೆ ನಮ್ಗೆ ಇಲ್ಲವೇ ಇಲ್ಲ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಅಯಸ್ಕಾಂತ ಪೀಸ್ ಸಿಕ್ಕಿದ್ರೆ ಅದು ಜೋಬಲ್ಲಿ ಇಟ್ಕೊಂಡು ಒಂದು 4 ಜನ ಹುಡುಗರು ಕಟ್ಕೊಂಡು, ಅವಾಗೆಲ್ಲ ನಾವು 4 ಜನ ಹುಡುಗರು ಕಟ್ಕೊಂಡ್ಬಿಟ್ಟು ಅಲ್ಲೆಲ್ಲೋ ರಸ್ತೆಯಲ್ಲಿ ಹೋಗೋದು. ಆ ಮಣ್ಣಿದೆ, ಮಣ್ಣು ಒಳಗಡೆ ಹಿಂಗೆ ಅನ್ನೋದು ಎಷ್ಟು ಇಷ್ಟು ಹಿಡಿದ್ರೆ ನಾವು ಅದನ್ನು ತಗೊಂಬರೋದು, ಪೇಪರ್ ಮೇಲೆ ಇಡೋದು, ಅದನ್ನು ಕೆಳಗಡೆ ಇಡೋದು, ಕುಡಿಸು ಹೇಗೆ ಕುಡಿತೀವಿ ನೋಡಿ. ಏನು ಕ್ರಿಯೇಟಿವಿಟಿ ಇತ್ತು ರೀ. ಆಗ ನಾವು ಪಬ್ಲಿಕ್ ಲೈಬ್ರರಿ ಹೋಗ್ತಾ ಇದ್ವಿ. ಪಬ್ಲಿಕ್ ಲೈಬ್ರರಿ ಹೋಗ್ಬಿಟ್ಟು ನಾನು ಚೆನ್ನಾಗಿ ಜ್ಞಾಪಕ ಇದೆ. ಪಬ್ಲಿಕ್ ಲೈಬ್ರರಿಗೆ ಹೋಗ್ಬಿಟ್ಟು ಸೈನ್ಸ್ ಸೆಕ್ಷನ್ ಹೋಗ್ಬಿಟ್ಟು ಆ ಪುಸ್ತಕ ತಗೋ, ಅಲ್ಲಿ ಮೋಟರ್ ಮಾಡೋದು ಹೆಂಗೆ ಅಂತ. ಅಲ್ಲ ಕಡೆ ಯಾಕೆ ಸುತ್ತಿದ್ದು ತಡಿ ನೋಡೋಣ ಮೋಟರ್ ಮಾಡೋದು ಹೆಂಗೆ. ಆ ಮೋಟರ್ ಮಾಡೋದು ಹೇಗಿದೆ ನಾವು ದುಡ್ಬಿಟ್ಟು 8ನೇ ಕ್ಲಾಸಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಹ್ಯಾಂಡ್ ಮೇಡ್ ಮೋಟರ್ ಮಾಡಿ ಅದಕ್ಕೆ ಏನ್ ಮಾಡಿದ್ದು, ಒಂದು ಕಬ್ಬಿಣದ್ದು ಇದು ತಗೊಂಡು ಅದಕ್ಕೆ ವೈರ್ ಸುತ್ತಿ, ತಾಮ್ರದ ವೈರ್, ಇನ್ಸುಲೇಟೆಡ್ ವೈರ್ ಸುತ್ತಬಿಟ್ಟು 4 ಮೊಳೆ ಚುಚ್ಚಿ ಅದಕ್ಕೆ ಈ ಕಡೆ ಒಂದು ಆ ಕಡೆ ಒಂದು ಅಯಸ್ಕಾಂತ ಇಟ್ಟು, ಮತ್ತೆ ಬ್ಯಾಟ್ರಿ ಒಂದು ತಗೊಂಡು ಬ್ಯಾಟ್ರಿಗೆ ಮೇಲೆ ಕೆಳಗಡೆ ಎವ್ರಿಡಿ ಬ್ಯಾಟ್ರಿ ಮೇಲೆ ಕೆಳಗೆ ಇಟ್ಟು ತಿರುಗಿ ಶುರು ಮಾಡೋದು. ಇದು ಕ್ರಿಯೇಟಿವಿಟಿ ಇತ್ತು. ಈಗ ಬಾಗಿಲು ತಟ್ತಾರೆ ಬೆಂಗಳೂರಲ್ಲಿ, ಫ್ಲಾಟಲ್ಲಿ ಬಾಗಿಲು, ಸ್ವಾಮೀಜಿ ಲೈಟ್ ಇದೆಯಾ ನಿಮ್ಮಲ್ಲಿ? ಇದೆ ನೋಡಿ, ನಮ್ಮಲ್ಲಿ ಲೈಟ್ ಇಲ್ಲ. ಫ್ಯೂಸ್ ಹೋಗಿಲ್ಲ. ಫ್ಯೂಸ್ ಹೋಗಿದ್ಯಾ? ಫ್ಯೂಸ್ ಹೋಗಿದ್ಯಾ? ಫ್ಯೂಸ್ ಹೋಗಿದ್ಯಾ? ಫೋನ್ ಮಾಡು ಅವ್ರಿಗೆ, ಇವ್ರಿಗೆ ಫೋನ್ ಮಾಡಿ, ಫ್ಯೂಸ್ ಹೋಗಿದ್ದಕ್ಕೆ. ಈಗ ಎಲ್ಲಿ ಫ್ಯೂಸ್ ಹೋಗಿದೆ ಗೊತ್ತಾಯ್ತಲ್ಲ ನಿಮಗೆ? ಫ್ಯೂಸು
ಆರ್ಡಿನರಿ ಫ್ಯೂಸ್ ಅವನಿಗೆ ಇವ್ರಿಗೆ ಫೋನ್ ಮಾಡು, ಆಮೇಲೆ ಎಲೆಕ್ಟ್ರಿಷಿಯನ್ ಫೋನ್ ಮಾಡು. ನಾನು ಹೇಳಿದೆ ಯಾಕೆ ಅಷ್ಟು ಯೋಚನೆ ಮಾಡಿದೆ, ಫ್ಯೂಸ್ ಹಾಕಕ್ಕಾಗತ್ತಾ, ಫ್ಯೂಸು ಯಾಕೆ ಹಿಂಗೆ ಆಡ್ತಾರೆ ಹೋಗ್ಬಿಟ್ಟು ಫ್ಯೂಸ್ ತಗೊಂಡ್ಬಿಟ್ಟು ಹೇಳಬಿಟ್ಟು ದಾರಿ ಗ್ರೇಟ್ ಸ್ವಾಮೀಜಿ. ಅವನು ಎಂ.ಟೆಕ್. ಸೊ ಏನಾಗಿದೆ ಅಂದರೆ ವ್ಯವಸ್ಥೆಯಲ್ಲಿ ನಾವು ಬೆಳೆಯಕ್ಕಾಗ್ತಿಲ್ಲ. ನಾವು ಎಂಥಾದ ನಾವು ಒಳ್ಳೆ ಬುಗುರಿ ಆಡುವಾಗ ಆ ಬುಗುರಿಗೆ ಮೊಳೆ ಹೊಡಿತೈತ, ಅದಕ್ಕೆ ಏಯ್ ಬುಗುರಿಗೆ ಸರಿ ಗುಣ ಬೀಳ್ಬೇಕಾದ್ರೆ ಕಟ್ಟಾಕ್ಬೇಕು. ಆ ಬುಗುರಿ ಆ ಮೊಳೆಗೆ ಸ್ವಲ್ಪ ಅಗಲ ಮಾಡಿಸೋದು, ನೆಲದಲ್ಲಿ ಗುಜ್ಜೋದು, ಆಮೇಲೆ ಮೊಳೆ ಬಿಚ್ಚೋದಂಗೆ ಈ ಡ್ರೈನೇಜ್ ಕ್ಯಾಪ್ ಇರ್ತಿತ್ತು ಕಬ್ಬದ್ದು, ಅದಕ್ಕೆ ಹೋಗ್ಬಿಟ್ಟು ಚಿಕ್ಕಳು ಸುತ್ತೋದು, ತೆಗಿಯೋದು, ಎಲ್ಲ ಮಾಡ್ತಿದ್ವಿ ನಾವು. ಎಂ.ಟೆಕ್ ಇಲ್ಲ, ಐ.ಟೆಕ್ ಇಲ್ಲ, ಬಿ.ಟೆಕ್ ಇಲ್ಲ, ಫಸ್ಟ್ ಕ್ಲಾಸ್ ಆಗುತ್ತೆ. ಯಾರು ಹೇಳ್ಕೊಡ್ತಿರ್ಲಿಲ್ಲ, ನಾವು ಕಲ್ತ್ಕೊತಾ ಇದ್ವಿ. ಹಾಗಂತೂ ಎಲ್ಲರೂ ದೊಡ್ಡ ಸಕ್ಸಸ್ ಆಗ್ತಿತ್ತು ಅಂತ ಅನ್ಕೋಬೇಡಿ. ಒಂದ್ಸಲಿ ನನಗೆ ಎಷ್ಟನೇ 6ನೇ ಕ್ಲಾಸ್ 5ನೇ ಕ್ಲಾಸ್ 6 ಇಲ್ಲ 5 ಇರಬೇಕು, 5ನೇ ಕ್ಲಾಸ್. ಮನೇಲಿ ಪಾಪ ಲೈಟ್ ಬರ್ತಿರ್ಲಿಲ್ಲ. ಹೆಂಗಸರು ಆಗಿನ ಕಾಲ ಸ್ವಿಚ್ಚು ಅದು ಕಪ್ಪುದು ಟಕ್ ಅನ್ನೋದು ದೊಡ್ಡ ಸ್ವಿಚ್ಚು ಅದು ಬರ್ತಾ ಇರಲಿಲ್ಲ. ನಾನು ನೋಡಿದ್ದೆ, ಏನು ನೋಡಿದ್ದೆ ಅಂದರೆ 2 ವೈರ್ ಸೇರಿಸಿದ್ರೆ ಲೈಟ್ ಬರುತ್ತೆ ಅಂತ ಗೊತ್ತಿತ್ತು. ಯಾವ ವೈರ್ ಅಂತ ಗೊತ್ತಿರಲಿಲ್ಲ. 2 ವೈರ್ ಸೇರಿಸ್ಬೇಕಾಗಿತ್ತಲ್ವ, ಓಪನ್ ಮಾಡಬೇಕು. ಈ ಕಡೆ ಬನ್ನಿ, ಏನು ಚೀಫ್ ಇಂಜಿನಿಯರ್ ಬಂದಂಗೆ ಮನೇಲಿ ಎಲ್ಲ ಹೆಂಗಸರು ಬಿಟ್ಬಿಟ್ಟಿತ್ತು ಪಕ್ಕದಲ್ಲಿ. ನಾನು ಏನು ಹತ್ತಿ ಅದು ಕುರ್ಚಿ ಮೇಲೆ ಹತ್ತಿ ಅದನ್ನೆಲ್ಲ ಬಿಚ್ಚಿ ತೆಗೆದ್ಬಿಟ್ಟು ನೋಡಿ ಸರ್ ಮಾಡ್ತೀವಿ ನೋಡಿ ಈಗ ಅಂದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು 2 ವೈರ್ ಬಿಟ್ಟೆ ಧವಾದ ಫ್ಯೂಸ್ ಬಾಕ್ಸ್ಗಳು ಒಟ್ಟೊಟ್ಟಿಗೆ ಕಿತ್ಕೊಂಡು ಹೋಗ್ತಾಯಿತ್ತು. ಮೆಲ್ಲ ಹೆಂಗಿತ್ತು ಬಿಟ್ಟು ಆಟಕ್ಕೆ ಹೋದವನು ರಾತ್ರಿ ಬಂದಿದ್ದ. ಯಾಕಂದ್ರೆ ಬೇರೆಯವರು ಬಂದು ಅದೆಲ್ಲ ಸರ್ ಮಾಡಿ ಎಲ್ಲ ಆಮೇಲೆ ಕಲ್ತ್ಕೊಂಡಿದ್ದು. ಆ ಒಂದೇ ವೈರಲ್ಲಿ 2 ಇರುತ್ತೆ, ಅದನ್ನ ಟಚ್ ಮಾಡಿದ್ರೆ ಸ್ವಿಚ್ ಬರುತ್ತೆ. ಕಲ್ತ್ಕೊಂಡಿದ್ದಾಯ್ತಲ್ಲ, 5ನೇ ಕ್ಲಾಸಲ್ಲೇ ಕಲ್ತ್ಕೊಂಡು. ಇವನು ಎಂ.ಟೆಕ್ ಅಂತ ಫ್ಯೂಸ್ ಹೋಗಿದೆ ಹೋಗ್ತಾ ಇದೆ. ಸೊ ಇದು ಬೆಳೆಯಕ್ಕೆ ನಾವು ಮನಸ್ಸನ್ನ ಪರಿವರ್ತನೆ ಮಾಡ್ಕೋಬೇಕು. ಈಗ ಅದ್ಯಾಕೆ ಬರುತ್ತೆ ಅಂದ್ರೆ when you take the responsibilities, when you take up the responsibility, you grow. ನೀವು ಬೇಡ, ನೀವು ಕೂತ್ಕೋಬೇಡ, ನೀವು ಬರಬೇಡ, ನೀನು ಅಲ್ಲೇ ಕೂತ್ಕೊಳ್ಳಿ. ಅದು ಹೇಳಿ ಕೊನೆಗೆ ಅಲ್ಲೇ ಆಗುತ್ತೆ. ಅದು ಇಲ್ಲಿ ಹೇಳ್ತಾ ಇರೋರು ಆ ಶಾರ್ಪ್ನೆಸ್, ಆ ಸೂಜಿ ಮೇಲೆ ಮಣ್ಣು ತುಕ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡಿದ್ರು ಅಟ್ರಾಕ್ಷನ್ ಆಗಲ್ಲ. ಅದಕ್ಕೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಮಣ್ಣು ತೊಳೆದು ಹೋಗುವ ಸೂಜಿ ಚುಂಬಕದಲ್ಲಿ ಐಕ್ಯವಾಗಲ್ಲ. ಅಳುತ್ತಾ ಸೂಜಿಯ ಮಣ್ಣು ತೊಳೆದು ಹೋಗುತ್ತದೆ. ಸೂಜಿಯ ಮಣ್ಣು ಎಂದರೆ ಕಾಮ, ಕ್ರೋಧ, ಲೋಭ ಇತ್ಯಾದಿಗಳು ಮಣ್ಣು ತೊಳೆದು ಹೋದರೆ ಸೂಜಿಯನ್ನು ಚುಂಬಕ ಎಳೆದುಕೊಂಡು ಬಿಡುತ್ತದೆ ಎಂದರೆ ಭಗವಂತನ ದರ್ಶನ ದೊರೆಯುತ್ತದೆ. ಚಿತ್ತಶುದ್ಧಿಯ ಪದ ಉಪಯೋಗಿಸ್ತಾರೆ. ಇಲ್ಲಿ ನಿಂತ್ಕೊಳ್ತೇವೆ, ಚಿತ್ತಶುದ್ಧಿ. ಎಷ್ಟೋ ಜನಕ್ಕೆ ಚಿತ್ತ ಇದೇನಂತೆ ಗೊತ್ತಿಲ್ಲ, ಶುದ್ಧಿ ಆಮೇಲೆ ಹಾರ್ಟ್. ಸಂಸ್ಕೃತದಲ್ಲಿ ಚಿತ್ತ ಅಂತ ಹೇಳ್ತಾರೆ, ಇಂಗ್ಲಿಷಲ್ಲಿ ನಾನು ಏನು ಹೇಳಕ್ಕಾಗಲ್ಲ. ಅದ್ರದ ಪದ ಹಾರ್ಟ್, ಚಿತ್ತ, ಫೀಲಿಂಗ್, ಚಿತ್ತಶುದ್ಧಿ. ನೀವು ಜಪ ಕೂತ್ಕೋತಿರಲ್ಲ, ಧ್ಯಾನ ಕೂತ್ಕೋತಿರಲ್ಲ, ದ ಮೋರ್ ಯು ಸ್ಟಾರ್ಟ್ ಮೆಡಿಟೇಟಿಂಗ್ ಯು ಬಿಕಮ್ ಮೋರ್ ಅಂಡ್ ಮೋರ್ ಪ್ಯೂರಿಫೈ. ನಿಮ್ಮ ಚಿತ್ತಶುದ್ಧಿ ಆಗ್ತಾ ಬರುತ್ತೆ. ಸಂಸಾರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಏಕೆ ಸಾಧ್ಯವಿಲ್ಲ? ನಾನು ತಿಳಿಸಿದ ಹಾಗೆ ಸತ್ಸಂಗ, ಪ್ರಾರ್ಥನೆ, ನಿರ್ಜನ ವಾಸ ಇವನ್ನು ಮಾಡಬೇಕು. ರಸ್ತೆಯಲ್ಲಿರುವ ಗಿಡಕ್ಕೆ ಬೇಲಿ ಹಾಕದಿದ್ದರೆ ಆಡು ಕುರಿ ದನ ಕರು ತಿಂದು ಬೀಳುತ್ತದೆ. ಸಸಿಯಾಗಿದ್ದಾಗ ಅದು ಬೆಳೆದು ದೊಡ್ಡದಾದಾಗ ಆನೆನೆ ತಂದು ಕಟ್ತಾ ಇರುತ್ತೆ. ನಿಜ ತಾನೆ, ಇಲ್ಲೇನು ಮ್ಯಾಜಿಕ್ ಇಲ್ಲ, ಫ್ಯಾಕ್ಟ್ ಅಷ್ಟೇ. ಅದನ್ನು ಕಾಪಾಡಿದ್ರೆ ಅದೇ ಸಸಿ ದೊಡ್ಡದಾಗಿ ಮರ ಆದಾಗ ಆನೆ ಬೇಕಾದ್ರೆ ಕಟ್ಟಬೇಕು, ಅಷ್ಟು ಗಟ್ಟಿ ಆಗ್ಬಿಡುತ್ತೆ. ಆಗ ಮತ್ತೊಬ್ಬ ಪ್ರಶ್ನೆ ಹಾಕ್ತಾರೆ, ಹಾಗಾದ್ರೆ ಸಂಸಾರಿಗಳಿಗೂ ದೊರಕುತ್ತಾ? ಅವ್ರು ಡೌಟ್.
ನೀವು ಹೇಳ್ತೀರಲ್ಲ ಮುಕ್ತಿ ದೊರಕುತ್ತೆ, ಸಂಸಾರಿಗಳಿಗೂ ಮುಕ್ತಿ ಇದೆಯಾ? ಶ್ರೀರಾಮಕೃಷ್ಣ ಹೇಳ್ತಾರೆ ಎಲ್ಲರಿಗೂ ಮುಕ್ತಿ ದೊರೆಯುತ್ತದೆ, ಆದರೆ ಗುರುವಿನ ಉಪದೇಶಕ್ಕೆ ಅನುಸಾರವಾಗಿ ನಡೆದುಕೊಳ್ಳಬೇಕು. ನಿಮ್ಮ ಪುಸ್ತಕಗಳೇ ನನಗೆ ಸ್ವಾಮಿ ಶಿಕ್ಷಾನಂದರು ಇದ್ದಿದ್ರು. ನನಗೆ ಶಿಕ್ಷಾನಂದರು ನಮಗೆ ಉಪನಿಷತ್ಗಳ ಕ್ಲಾಸ್ ತಗೊಳ್ಳೋರು. ಕಲ್ಕತ್ತಾದಲ್ಲಿ 2 ವರ್ಷ ನಮ್ಮ ಟ್ರೈನಿಂಗ್ ಪೀರಿಯಡಲ್ಲಿ ಕ್ಲಾಸ್ ತಗೊಳ್ಳೋರು. ಆಗ ಅವ್ರು ಹೇಳೋರು, ಬ್ರದರ್ಸ್, ಡೋಂಟ್ ವರಿ ಬ್ರದರ್ಸ್, ದ ಉಪನಿಷತ್ಸ್ ಬುಕ್ಸ್ ಆರ್ ಲೈಕ್ ಮದರ್, ಇಟ್ ವಿಲ್ ನೆವರ್ ಮಿಸ್ಗೈಡ್ ಯು. ಎಲ್ಲಾದ್ರೂ ಭಗವದ್ಗೀತೆ ಮಿಸ್ಗೈಡ್ ಮಾಡಿದ್ದು ಕೇಳಿದ್ದೀರಾ? ಉಪನಿಷತ್ ಮಿಸ್ಗೈಡ್ ಮಾಡಿದ್ದು ಕೇಳಿದ್ದೀರಾ? ಎಲ್ಲೂ ಏನು ಮಿಸ್ಗೈಡ್ ಮಾಡೋಣ, ಯಾಕಂದ್ರೆ ಇಟ್ ಈಸ್ ಮೆಂಟ್ ಟು ಗೈಡ್ ಪೀಪಲ್. ಅದನ್ನ ನಾವು ಅದರಲ್ಲಿ ಓದಿದ್ರೆ, ಈಗ ನೋಡಿ, ನಮೇ ಭಕ್ತ ಪ್ರಣಶ್ಯತಿ ಒಂದು ಪದ ತಗೋತೀವಿ. ಆ ನಮೇ ಭಕ್ತ ಪ್ರಣಶ್ಯತಿ ಅನ್ನೋದನ್ನು ತೆಗೆದುಕೊಂಡಾಗ, ಅರ್ಥ ತೆಗೆದುಕೊಂಡಾಗ ನಮಗೆ ಈಗ ಈ ಸಂದರ್ಭದಲ್ಲಿ ಎಷ್ಟು ಧೈರ್ಯ ಬರುತ್ತೆ ನೋಡಿ. ಏನಾದ್ರಿಲ್ಲ, ಭಗವಂತನ ಇಟ್ಕೊಂಡಿದ್ದೀನಿ, ನಾನು ಎಚ್ಚರವಾಗಿದ್ದೀನಿ, ಎಷ್ಟು ಸುರಕ್ಷಿತವಾಗಿರ್ಬೇಕು ಹಾಗಿದ್ದೀನಿ, ಜೊತೆಗೆ ಮಾನಸಿಕವಾದ ಧೈರ್ಯ ಇದೆ ಅನ್ನೋ ಬರಬೇಕು. ಅದು ನಿಜವಾದ ಭಗವಂತನ ನಾಮಸ್ಮರಣೆಯ ಒಂದು ಮಹಿಮೆ. ಆ ರೀತಿ ದೊರಕಬೇಕಾದ್ರೆ ಬಹಳ ಕಾಲ ಹಿಡಿಯುತ್ತದೆ. ಬಹುಶಃ ಈ ಜನ್ಮದಲ್ಲಿ ದೊರೆಯದೆ ಹೋಗಬಹುದು, ಮತ್ತೆ ಬಹುಶಃ ಅನೇಕ ಜನ್ಮಗಳ ನಂತರ ದೊರೆತು ಬಿಡಬಹುದು. ಜನಕಾದಿಗಳು ಸಾಂಸಾರಿಕ ಕೆಲಸಗಳನ್ನು ಮಾಡಿದರು, ಆದರೆ ಭಗವಂತನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದರು. ನರ್ತಕಿ ತಲೆ ಮೇಲೆ ಪಾತ್ರೆ ಇಟ್ಟುಕೊಂಡು ನರ್ತಿಸುತ್ತಾಳಲ್ಲ, ನರ್ತಕಿ ಯಾಕೆ? ಈ ಹಳ್ಳಿ ಹೆಂಗಸರು ಬಾವಿಯಿಂದ ನೀರು ತಗೊಂಡು ಹೋಗ್ತಾರಲ್ಲ, ಅಥವಾ ಸೌದೆ ತಗೊಂಡು ಹೋಗ್ತಾರಲ್ಲ, ಆ ಸೌದೆ ತಗೊಂಡು ಸೌದೆ ಮೇಲೆ 2-3 ಸೌದೆದು ಇದಿಟ್ಬಿಟ್ಟು ಅವರು ಮಾತಾಡ್ಕೊಂಡು ಹೋಗ್ತಿದ್ರೆ ಇಡೀ ಪ್ರಪಂಚದ ವಿಷಯನೆಲ್ಲ ಮಾತಾಡ್ತಿರ್ತಾರೆ, ಆದರೆ ಒಂದು ಭಾಗ ತಲೆ ಮೇಲೆ ಇರುತ್ತೆ. ಇದೆಲ್ಲ ಮರ್ತು ಬಿಡಿ. ರಾಜಸ್ಥಾನದಲ್ಲಿ ಆ ಪಾಟ್ಸ್ ಇಟ್ಕೊಂಡು ಹೋಗ್ತಾರೆ ಹೆಂಗಸರು, ನೀರು ಎಷ್ಟು ಎತ್ತರ ಇರುತ್ತ್ರಿ, ಅದು ಮಾತಾಡ್ಕೊಂಡು ಹೋಗ್ತದೆ, ಸುಮ್ಮನೆ ನಟ್ಟು ಹೋಗ್ತಾರಲ್ಲ. ಅವ್ರು ಕರೆದು ಇವ್ರು ಕರೆದು ಇದು ಮಾತಾಡ್ಕೊಂಡು ಜೊತೆಗೆ ಸ್ವಲ್ಪ ಬಿಡದಲ್ಲಿ ಹಾಕೊಂಡು ಸ್ವಲ್ಪ ಇದು ಅದನ್ನ ಇದನ್ನು ತೆಗೆದು ಸುಣ್ಣ ಹಾಕೋದು ಹೆಂಗೆ ಆರಾಮ ಹೋಗ್ತಾರೆ. ಆದರೆ ಮನಸ್ಸು ಅಭ್ಯಾಸ ಅನ್ನೋದು ಒಂದೇಯ ವೈರಾಗ್ಯ ಅಭ್ಯಾಸ ಮಾಡಬೇಕು. ನಾವು ಕೂತ್ಕೊಳ್ಳೋದು ಅಭ್ಯಾಸ ಮಾಡಿದ್ರೆ ನಿಧಾನದ ಮೇಲೆ ನಾನು ನೋಡಿದ್ದೀನಿ. ಅಮಲಕರಣಾಜಿ ನಮ್ಮ ಸನ್ಯಾಸಿನಿಯರನ್ನೆಲ್ಲ ನೋಡಿದ್ದೀನಿ. ಅವರು ಹೆಂಗಸರುಗಳೇ, ಆದರೆ ಅವ್ರ ಜೊತೆ ಕೂತ್ಕೊಂಡ್ರೆ ಎಂತೆಂಥ ಜವಾಬ್ದಾರಿ ಇರುತ್ತೆ. ಜನರಲ್ ಸೆಕ್ರೆಟರಿ ಆಗಿದೆ, ಪ್ರೆಸಿಡೆಂಟ್ ಆಗಿದೆ, ಎಂತೆಂಥ ಕೆಲಸಗಳು ಅವ್ರ ಕೆಲಸ ಇಲ್ವಾ? ಅದು ಹೇಗೆ ಕೂತ್ಕೋತಾರೆ ಅವರು? ಮಾನಸಿಕ ನಿಯಂತ್ರಣ, ಅದನ್ನೇ ಹೇಳ್ತಾರೆ. ಅದು ನೋಡಿ ಇಲ್ಲಿ ಹೇಳ್ತಾರೆ, ಇಲ್ಲಿ ಬರುತ್ತೆ, ಅದು ಇಲ್ಲಿ ಬರುತ್ತೆ. ಮತ್ತೆ ತಲೆ ಮೇಲೆ ಪಾತ್ರೆ ಇಟ್ಟುಕೊಂಡು ನರ್ತಿಸುತ್ತಾಳಲ್ಲ, ಪಶ್ಚಿಮ ಭಾರತದ ಹೆಂಗಸರು ತಲೆ ಮೇಲೆ ನೀರಿನ ಕೊಡ ಹೊತ್ತುಕೊಂಡು ನಗುತ್ತಾ ನಡೆದುಕೊಂಡು ನೋಡಿಲ್ವಾ? ಹಾಗಿರ್ಬೇಕು. ಈಗ ನೇರವು ಹೇಳ್ತಾನೆ, ಸ್ವಾಮಿ ನೀವು ಹೇಳಿದ ಅರ್ಥ ಆಯ್ತು. ಸೊ ಸಂಸಾರಿಗೂ ಮುಕ್ತಿ ಸಿಗುತ್ತೆ, ಸಂಸಾರಿಗೂ ಭಗವದ್ ದರ್ಶನ ಸಿಗುತ್ತೆ. ಸುದೀರ್ಘಾದವನು ನೀವೆಲ್ಲರೂ ಬರೋ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ನೀವು ಗುರುಪದೇಶದ ಸಂಬಂಧವಾಗಿ ತಿಳಿಸಿದ್ರಲ್ಲ, ಆತನನ್ನು ಪಡೆಯುವುದು ಹೇಗೆ? ಗುರುವಿನ ಕೌನು ಬತಾವೆ ಪಾಠ ಬಡಾ ವಿಕಟ ಹೈ ಯಮಘಾಟ. ಈ ಗುರುವಿನ ಪಡೆಯೋದು ಶ್ರೀರಾಮಕೃಷ್ಣರು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಈ ಸಂದರ್ಭಕ್ಕೆ ಅನುಗುಣವಾಗಿ ಈ ಹಾಡು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಅನ್ವಯವಾಗುತ್ತೆ. ಕಬೀರದಾಸರು ಬರೆದಿರೋದು. ಗುರು ಯಾರು? ಗುರು ಯಾವ ತರ ಗುರು? ಹೇಗಿರ್ಬೇಕು ಗುರು? ಶ್ರೀರಾಮಕೃಷ್ಣ ಹೇಳ್ತಾರೆ, ಗುರು ಹೇಗಿರ್ಬೇಕು ಅಂದ್ರೆ ಉದಾಹರಣೆ ಕೊಡ್ತಾರೆ, ಸರಳವಾದ ಉದಾಹರಣೆ ಕೊಡ್ತಾರೆ. ಒಂದು ಮರದ ದಿಮ್ಮಿ, ಒಂದು ಬೆಂಡು. ಶ್ರೀರಾಮಕೃಷ್ಣ ಉದಾಹರಣೆ, ಯಾಕಂದ್ರೆ ಅವರೆಲ್ಲ ಸದಾ ದಿನ ಬೆಳಗಾದ್ರೆ ಗಂಗಾ ನದಿ ನೋಡ್ತಾ ಇದ್ರಲ್ಲ, ಸೊ ಅದರ ಉದಾಹರಣೆ ಕೊಟ್ಬಿಡ್ತಾರೆ. ಏನು ಕೊಡ್ತಾರೆ ನೋಡಿ, ಬೆಂಡು ಮತ್ತು ಮರದ ದಿಮ್ಮಿ 2 ಉದಾಹರಣೆ ಕೊಡ್ತಾರೆ. ಬೆಂಡು ಮೇಲೆ ಕೂತ್ರೆ ಬೆಂಡು ತಾನೂ ಮುಳುಗದಂತೆ ಕೂತವ್ರನ್ನು ಮುಳುಗಿಸುತ್ತೆ.
ಬೆಂಡು. ಮರದ ದಿಮ್ಮಿ ತಾನೂ ತೇಲಿ ಕೂತಿರೋರನ್ನು ತೇರಿಸುತ್ತೆ. ನಿಜವಾದ ಗುರು ಮರದ ದಿಮ್ಮಿ ಹಾಗೆ ಯಾವುದಕ್ಕೂ ಹೊರನಾಡೋದು. ಎಂಥ ಕಷ್ಟಗಳು ಬಂದ್ರು ಏನು ಬಂದ್ರು ತೇಲ್ಕೊಂಡು ಭವಸಾಗರನ್ನ ದಾಟಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಆ ಗುರು. ಬೆಂಡು ತಾನೂ ಮುಳುಗದಂತೆ ಅವರ ನಂಬಿದವರನ್ನು ಮುಳುಗಿಸುವಂತ ಶ್ರೀರಾಮಕೃಷ್ಣ ಎಚ್ಚರವಾಗಿರು. ಅಂಥ ಗುರುವಿನ ಕೃಪೆಯಿಂದ ಆಗಲಿ. ಈ ಆಧ್ಯಾತ್ಮಿಕ ಜೀವನದಲ್ಲಿ ಮ್ಯಾಜಿಕ್ ಇಲ್ಲ, ಆಧ್ಯಾತ್ಮಿಕ ಜೀವನದಲ್ಲಿ ಶಾರ್ಟ್ ಕಟ್ ಇಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ನಿಧಾನವಾಗಿ ಅಭ್ಯಾಸ ಏನಂತೂ ಕೌಂತೆಯ ನಿಧಾನವಾಗಿ ಒಂದೊಂದು ದಾಟಿ 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 ಒಂದು ಸಮಯಕ್ಕೆ ಬರ್ತಾನೆ. ಏನ್ ನೋಡಿದ್ರು ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಜಹಾ ದೇಖೋ ಮಹಾರಾಮ, ಸಪನೆ ಮೇ ದೇಖೋ ರಾಮ ಹಿ ರಾಮ. ನಮ್ಗೆ ಯಾಕೆ ಆಗಾಗಲ್ಲ? ದಿವಸ ರಾಮ ಭಜನೆ ಮಾಡ್ತೀವಿ, ದಿವಸ ರಾಮ ಪೂಜೆ ಮಾಡ್ತೀವಿ, ಯಾಕೆ ಆಗೋದಿಲ್ಲ? ನಾವು ಮಾಡೋದೇನಂದ್ರೆ ರೋಬೋಟ್ಸ್ ತರ. ಇವತ್ತು ಯಾವ ಗುರು ಅವ್ರು ರಾಮ ಪೂಜೆ ಮಾಡೋರು, ರಾಮ ಶಿವ. ಇವತ್ತು ಯಾವ ಶುಕ್ರವಾರ ಅವ್ರಿಗೆ ಮಹಾಲಕ್ಷ್ಮಿ ಪೂಜೆ. ನಮಗೆ ಬರೀ ಅದೆಲ್ಲೇ ಮನಸ್ಸೋಗುತ್ತೆ ವಿನಃ ಆ ಪರಬ್ರಹ್ಮ ವಸ್ತುವಾದ ರಾಮನನ್ನ ಪೂರ್ಣವಾಗಿ ನಂಬಿ ಕರೆದರೆ ತಾಯಿ ಓ ಎನ್ನದು ಹೇಳಿದೆ. ಆ ನಂಬಿಕೆ ನಮಗಿಲ್ಲ. ಅದಕ್ಕೆ ಸರಿಯಾದ ಗುರುವನ್ನು ನಾವು ಆರಿಸ್ಕೋಬೇಕು. ಗುರು ಎಂಥ ಗುರು? ಶ್ರೀರಾಮಕೃಷ್ಣ ಪರಮಹಂಸರಂತಹ ಗುರು. ತನ್ನನ್ನು ನಂಬಿದ ಶಿಷ್ಯ ಎದ್ದು ಜಪ ಮಾಡದಿದ್ರೆ ಇವರೇ ಜಪ ಮಾಡಿಬಿಡು, ಇವರೇ ಆ ಜಪವದಲ್ಲಿ ಭಾಗಿಗಳಾಗರು, ಇವರೇ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿಜವಾದ ಗುರುವಾದ. ಅದಕ್ಕೆ ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅವರು ದಕ್ಷಿಣೇಶ್ವರದಲ್ಲಿ ರಾತ್ರಿ ಹೀಗೆ ಬರುವಾಗ, ಪಂಚವಟಿಯಿಂದ ಬರುವಾಗ ಒಂದು ಕೆರೆ ಹಾವು ಒಂದು ಕಪ್ಪೆಯನ್ನು ನುಂಗಕ್ಕೆ ಟ್ರೈ ಮಾಡಿದೆ. ಕಪ್ಪೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಕೊಡ್ಕೋತಾ ಇದೆ, ಇದು ಕೊಡ್ಕೋತಾ ಹೋಗ್ಕೋತಾ ಇದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ಆರ್ಡಿನರಿ ಗುರುಗಳ ಕತೆ ಹೀಗೆ. ಅದೇನಾದರೂ ನಾಗರವಾಗಿದ್ರೆ ಒಂದೇ ಒಂದ್ಸರಿ ಓದೋಗ್ತೀವಿ. ಇದ್ದರು ಯಾಕೆ ಹೇಳ್ತಾರೆ ಅಂದರೆ, ಸರಿಯಾದ ಸಮಯದಲ್ಲಿ ಗುರು ಸಿಕ್ಕಿದಾಗ, ಸರಿಯಾದ ಸಮಯದಲ್ಲಿ ಆ ಗುರುವಿನ ಮಾರ್ಗದರ್ಶನ ಸಿಕ್ಕಿದಾಗ ಯಾವ ರೀತಿ ಜೀವನವಾಗುತ್ತೆ ನಾವು ಜೀವನದಲ್ಲಿ ಕಂಡುಕೊಳ್ತೀವಿ. ಗುರು ಅಂದರೆ ಆರಂಭದಲ್ಲಿ ತಾಯಿ ಮೊದಲನೇ ಗುರು ಆಗ್ತಾರೆ. ಅವಳು ಹೇಳ್ತಾರೆ, ಮಗು ತಗೋ, ಅಲ್ವಾ, ಇದು ಯಾಕೋ ಕಹಿ ಇದೆ, ತಗೋ ನನಗೆ ಇಷ್ಟ ಇಲ್ಲ. ಅವಳು ಏನು ಮಾಡ್ತಾಳೆ, ಮೂಕಲ್ಲ, ನೋಡಿ ನಾ ತಗೋತೀನಿ, ತಗೋತಾಳೆ. ಎಷ್ಟು ಚೆನ್ನಾಗಿ ನಾನು ತಗೊಂಡೆ ಅಂತ ಮಗುಗೆ ಕಾನ್ಫಿಡೆನ್ಸ್ ಬರುತ್ತೆ. ಈ ತಾಯಿ ತಗೊಂಡಿದ್ದಾಳಲ್ಲ, ನಾನು ತಗೋತೀನಿ. ನಿಜವಾದ ಗುರು ಅಲ್ಲಿಂದ ಆರಂಭವಾಗುತ್ತೆ. ತಾಯಿ ಅವಳಿಗೆ ನೋವಿರುತ್ತೆ, ಅವಳಿಗೆ ಕಷ್ಟ ಇರುತ್ತೆ, ಅದೆಲ್ಲವನ್ನು ಸಹಿಸಿಕೊಂಡು ಆ ಮಗುಗೆ ಎಲ್ಲದ ಮಾರ್ಗದರ್ಶನ ನೀಡ್ತಾಳೆ. ಅದಕ್ಕೆ ನಿಮಗೆ ಇವತ್ತು ಹಾಡಿಸಿದ್ದು, ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ಸರ್ವಸ್ವ. ಸರಿಯಾದ ಗುರು ಅಂದರೆ ಎಲ್ಲ ನೋವನ್ನು ಅವನು ಸ್ವೀಕರಿಸ್ತಾನೆ. ಆದರೆ ಆ ಶಿಷ್ಯನಿಗೋಸ್ಕರ, ಅವನ ಶಿಷ್ಯನ ಸಾಕ್ಷಾತ್ಕಾರವಾಗಿ ಅಂತೇಳಿ ಅವನೆಲ್ಲವನ್ನು ಧಾರೆ ಇರ್ತಾನೆ. ಅವನು ನಿಜವಾದ ಗುರು. ಗುರು ಬಿನ गुरु बिना कौन बतावे वाला, गुरु बिना कौन बतावे वाला, बड़ा विकट यमघाटा, गुरु बिना कौन, गुरु बिना कौन बतावे बड़ा विकट यमघाटा।
ಕಬೀರದಾಸರಿಗೆ ಯಾರು ಕೇಳಿದ್ರಂತೆ, ಭಗವಂತ ಮುಂದೆ ಬಂದು ನಿಂತ್ಕೊಳ್ತಾನೆ, ಗುರು ಮುಂದೆ ಬಂದು ನಿಂತ್ಕೊಳ್ತಾನೆ, ಯಾರು ನೀ ಮುಂದೆ ನಮಸ್ಕಾರ ಮಾಡ್ತೀಯ? ಕಬೀರ್ ಹೇಳ್ತಾನಂತೆ, ನಾನು ನಮಸ್ಕಾರ ಮಾಡೋದು ಗುರುವಿಗೆ ಮೊದಲು.
ಯಾಕೆಂದ್ರೆ ಅವನಿಂದಲೇ ಭಗವಂತನ ಬಗ್ಗೆ ತಿಳ್ಕೊಂಡಿದ್ದು. ನನಗೆ ಗೊತ್ತಿತ್ತು, ನಾನು ಮೂರ್ಖರಿಗೆ ಮೂರ್ಖ. ಗುರು ಇಲ್ಲದೆ ನಾನೇನು ತಿಳ್ಕೊಳ್ಳೋಕ್ಕಾಗಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸಿಕ್ಕಿದವರೆಲ್ಲ ಗುರು ಆಗಲಾರದು. ಮರದ ದಿಮ್ಮಿ ತಾನು ತೆಗಿ ಹೋಗಬಲ್ಲದು, ಅನೇಕ ಜುತ್ತುಗಳನ್ನು ಹೊತ್ತುಕೊಂಡು ಹೋಗಬಲ್ಲದು. ಆದರೆ ಬೆಂಡಿನ ಮೇಲೆ ಹತ್ತಿ ಕುಳಿತರೆ ಬೆಂಡೂ ಮುಳುಗಿ ಹೋಗುತ್ತದೆ, ಹತ್ತಿದವನು ಮುಳುಗಿ ಹೋಗುತ್ತಾನೆ. ಅದಕ್ಕಾಗಿಯೇ ಭಗವಂತನು ಯುಗದಲ್ಲಿ ಗುರು ರೂಪದಿಂದ ಅವತೀರ್ಣನಾಗುತ್ತಾನೆ. ಸಚ್ಚಿದಾನಂದ ಸ್ವರೂಪವನ್ನು ಪಡೆದು ಅವನೇ ಗುರು ಆಗ್ತಾನೆ. ಅರ್ಥ ಮಾಡ್ಕೋಬೇಕು ನಾವು. ಗುರುಗಳಂದ್ರೆ ಅರ್ಥ ಏನಂದ್ರೆ ಸಚ್ಚಿದಾನಂದ ಸ್ವರೂಪ, ಸಚ್ಚಿತ್ ಆನಂದ ಸ್ವರೂಪವೇ ಆ ಗುರು ಆಗ್ತಾನೆ. ಅವನನ್ನು ನಾವು ನಮಸ್ಕರಿಸಿ ನಾವೆಲ್ಲ ಆಶ್ರಮದಲ್ಲಿ ನಾವು ಸನ್ಯಾಸ ತೆಗೆದುಕೊಳ್ಳೋಕೆ ಮುಂಚೆ ಮಂತ್ರ ದೀಕ್ಷೆ ತಗೊಂಡುಕೊಳ್ಳುವಾಗ ಜೀವನವನ್ನೆಲ್ಲ ನಡೆಸುವಾಗ ಪ್ರತಿ ದಿವಸ ಗುರುವಿಗೆ ನಮಸ್ಕಾರ ಮಾಡ್ತೀವಿ. ಅಪ್ಪ ನೀ ತಾನೇ ಈ ದಾರಿ ತಂದಿದ್ದು. ಆಮೇಲೆ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ. ಏಕೆಂದ್ರೆ ಭಗವಂತನ ಇದ್ದಾನೆ ಅಂತ ತೋರಿಸೋದೇ ಗುರು. ಅದರಿಂದ ಗುರುವಿಗೆ ಸತ್ ಚಿತ್ ಆನಂದ ಪರಬ್ರಹ್ಮ ಆ ಗುರುವಿಗೆ ಶ್ರೀರಾಮಕೃಷ್ಣ ತಿಳಿಸ್ಕೊಡ್ತಾರೆ. ಯುಗದಲ್ಲೂ ಮತ್ತೆ ಶ್ರೀರಾಮಕೃಷ್ಣ ಮಾತನಾಡ್ತಾ ಹೇಳ್ತಾರೆ, ಯಾವುದಕ್ಕೆ ಜ್ಞಾನ ಅಂತ ಹೆಸರು? ನಾನು ಎಂಬುದರ ಸ್ವರೂಪವೇನು? ಭಗವಂತನೊಬ್ಬನೇ ಕರ್ತ, ಉಳಿದವರೆಲ್ಲ ಅಕರ್ತರೇ. ಇದೇ ಜ್ಞಾನ. ನಾನು ಅಕರ್ತ, ಆ ಕೈಯ ಯಂತ್ರ. ಅದಕ್ಕಾಗಿ ನಾನು ಹೇಳುವುದು, ತಾಯೇ ನೀನು ಯಂತ್ರಿ, ನಾನು ಯಂತ್ರ. ನೀನು ಗೃಹಿಣಿ, ನಾನು ಗೃಹ. ನೀನು ಚಾಲಕ, ನಾನು ವಾಹನ. ಚಲಿಸಿದಂತೆ ಚಲಿಸುತ್ತೇನೆ, ನುಡಿಸಿದಂತೆ ನುಡಿಯುತ್ತೇನೆ. ನಾನಲ್ಲ ನೀನು. ಈಗ ಆ ಸಮಯ ಬಂದಿದೆ. ನಾವಲ್ಲ ನೀನೇ ಅಂತ ಬರೋ ಸಮಯ ಬಂದಿದೆ. ನಿನ್ನೆ ನಾನು ವೆಬಿನಾರ್ ಅಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಇನಾಗ್ರೇಲ್ ಅಡ್ರೆಸ್ ಕೊಡಬೇಕಾಗಿತ್ತು. ಇಲ್ಲೇ ಕೂತ್ಕೊಂಡು ಕೊಟ್ಟೆ. ಇಂಗ್ಲೆಂಡಿನ ಬೀನಾ ಅಂದ್ರೆ ಬ್ರಿಟಿಷ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ನರ್ಸಿಂಗ್ ಅಸೋಸಿಯೇಷನ್ ಬೀನಾ, ಆ ಒಂದು ಸಂಸ್ಥೆ ಇಡೀ ಇಂಗ್ಲೆಂಡ್ ಮತ್ತು ಯುರೋಪ್ ಅಲ್ಲಿ ಒಂದು ಕಾರ್ಯಕ್ರಮ ತೆಗೆದುಕೊಂಡಿತ್ತು. ಕಾರ್ಯಕ್ರಮದ ಅಂಶ ಏನು ಗೊತ್ತಾ? ಪ್ರೇಯರ್. ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡುವಂತಹ ಒಂದು ಕಾರ್ಯಕ್ರಮ. ಎಲ್ಲಿ? ಬ್ರಿಟಿಷ್ ಅಲ್ಲಿ. ಎಲ್ಲಿ? ಇಂಗ್ಲೆಂಡ್ ಅಲ್ಲಿ. ಯಾವ ಲೆಕ್ಕ ಬಂದಿದೆ ನೋಡಿ. ಹೊರಟೋಯ್ತು ಮೈಕೆಲ್ ಜಾಕ್ಸನ್, ಆ ಡ್ಯಾನ್ಸ್, ಈ ಡ್ಯಾನ್ಸ್, ಆ ಹಾಡು, ಈ ಹಾಡು ಎಲ್ಲ ಹೊರಟೋಯ್ತು. ಈಗ ಎಲ್ಲಿ ಬಂದಿದ್ದಾರೆ? ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ. ಯಾಕೆ? ಒಂದೇನಿಲ್ಲ. ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲೆ. ಕುವೆಂಪು ಅವರ ಮಾತು. ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲೆ. ಬಿಜ್ಜೆ ಅಂದ್ರೆ ವಿದ್ಯೆ. ಏನ್ ಮಾಡ್ದ ಮನುಷ್ಯ? ನೊಣ ಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲೆ. ತನ್ನ ಆತ್ಮವ ತಾನರಿಯುವ ವಿದ್ಯೆಯ ಒಲ್ಲೆ. ಅನ್ವೇಷಣೆ ಕೊನೆಗೆ ಏನೂ ಗೊತ್ತಿಲ್ಲ. ಎಲ್ಲಿ ಬಂದು ಈಗ ಬ್ಲ್ಯಾಕ್ ಫಂಗಸ್ ಅಂತ ಬಂತು, ಆಮೇಲೆ ವೈಟ್ ಫಂಗಸ್ ಅಂತ ಬಂತು, ಇನ್ನು ಮಲ್ಟಿ ಕಲರ್ ಫಂಗಸ್ ಬರುತ್ತೆ. ಏನು ಮಾಡಕ್ಕಾಗಲ್ಲ, ಯಾರ ಕೈಲೂ ಇಲ್ಲ. ಈಗ ಒಂದೇ ಒಂದು ದಾರಿ ಇರೋದೇನಂದ್ರೆ ಪ್ರಾರ್ಥನೆ. ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯಿಂದ ಏನಾಗುತ್ತೆ? ಅಂತಃಶಕ್ತಿ ಬೆಳೆಯುತ್ತೆ. ಯು ಬಿಕಮ್ ಮೋರ್ ಅಂಡ್ ಮೋರ್ ಸ್ಟ್ರೆಂಥೆನ್ಡ್. ಯು ಬಿಕಮ್ ಮೋರ್ ಪವರ್ಫುಲ್. ಚಂದ್ರಶೇಖರ ಮಾಸ್ಟರೇ ಮಮ ಕಿಂ ಕರಿಷ್ಯತಿ ವಯ್ಯಮ್ಮ. ಹೇಳ್ಬೇಕು, ನಾನು ಭಗವಂತನ ಅವನಿಗೆ ಚೆನ್ನಾಗಿ ಬಿಡಿ, ಅವಳಿಚ್ಛೆ ನಡೀಲಿ ಬಿಡಿ, ಅವಳಿಚ್ಛೆಯಂತೆ ಆಗಲಿ, ನಮಗೇನು ಬೇಜಾರಿಲ್ಲ. ಯಾಕೆಂದ್ರೆ ನಂದೇನು ಇಲ್ಲ. ನೋಡಿ, ಎಲ್ಲವನ್ನೂ ಮಾಡ ಮನುಷ್ಯ, ಎಲ್ಲವನ್ನೂ ಗೆದ್ದೆ ಅನ್ಕೊಂಡ. ಸಮುದ್ರದ ಆಳಕ್ಕೆ ಹೋದ, ಚತುರ್ಲೋಕದಲ್ಲಿ ಸೈಟ್ ಮಾಡ್ದ. ಚತುರ್ಲೋಕದಲ್ಲಿ ಸೈಟ್ ಪರ್ಚೇಸ್ ಮಾಡ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ದ. ಅಮೆರಿಕನ್ಸ್ ಚಂದ್ರಲೋಕದಲ್ಲಿ ಇನ್ನು ಸ್ವಲ್ಪ ದಿವಸಕ್ಕೆ ನಾವು ಸೈಟ್ಗಳು ಮಾಡ್ತೀವಿ, ಯಾರು ಬೇಕಾದ್ರೂ ಬುಕ್ ಮಾಡಬಹುದು ಅಂದ್ರು. ಇಲ್ಲೇ ಸೈಟ್ ಬುಕ್ ಆಗ್ಬೇಕು. ಭೂಮಿನಲ್ಲೇ ಸೈಟ್ ಬುಕ್ ಆಗ್ತಾ ಶುರುವಾಯಿತು. ಈಗ ಅದೂ ಇಲ್ಲ. ಗಾಬರಿ ಆಗಬೇಡಿ. ಇರೋದನ್ನು ನಾನು ಕೆಲಸ ಹೇಳ್ಬೇಕಾಗತ್ತೆ ನಿಮಗೆ. ಏನಂದ್ರೆ, ನಿನ್ನೆ
ಕರ್ನಾಟಕದ ಸರ್ಕಾರ ಒಂದು ಸಂದೇಶ ಕೊಟ್ಟಿದೆ. ಏನಂದ್ರೆ, ಬೇಜಾರು ಮಾಡ್ಕೋಬೇಡಿ, ಏನಂದ್ರೆ ಹೇಳ್ಬೇಕಾಗಿ ಬಂದಿದೆ ನಾನು. ಏನಂದ್ರೆ ಆ ಸಂದೇಶ, ನಮ್ಮ ಹತ್ರ 1,000 ಜನರ ಅಸ್ಥಿ ಉಳ್ಕೊಂಡ್ಬಿಟ್ಟಿದೆ. ಯಾರ್ದು ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿ ಅವರು ಬಾಡಿನ ಕಟ್ಕೊಂಡು ಹೋಗ್ಲಿಲ್ಲ, ಯಾರದ್ದು ಗೊತ್ತಿಲ್ಲ. ಅಂಥದ್ದು 1,000 ಅಸ್ಥಿ ಅಲ್ಲಿ ಬೆಂಗಳೂರಲ್ಲಿ ಶವಾಗಾರಗಳ ಹತ್ರ ಬಿದ್ದಿದೆಯಂತೆ, ಡಬ್ಬಿಗಳಲ್ಲಿ, ಬಾಕ್ಸ್ಗಳಲ್ಲಿ. ಎಲ್ಲೋಯ್ತ್ರಿ? ಚಂದ್ರಲೋಕದ ಸೈನ್ ಮಾಡ್ಬೇಕಂತಿದ್ರಿ, ಮಂಗಳ ಗ್ರಹಕ್ಕೆ ಹೋಗಿ ಇಳಿಬೇಕು ಅಂತಿದ್ರಿ, ಎಲ್ಲೋಯ್ತು? ಈಗ ಅದನ್ನು ಅರ್ಥ ಮಾಡ್ಕೊಳ್ಳಿ. ಜಗತ್ತಿನಲ್ಲಿ ಪ್ರಕೃತಿ ಮಾತೆ ಇದ್ದಾಳೆ. ಪ್ರಕೃತಿಯನ್ನ ನಾವು ಪೂಜಿಸೋದನ್ನು ಕಲಿಬೇಕಾಗಿತ್ತು, ಪ್ರಕೃತಿಯನ್ನ ನಾವು ಬೆಳೆಸೋದನ್ನು ಕಲಿಬೇಕಾಗಿತ್ತು. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿ ಮಾತೆಯನ್ನು ನಿರ್ನಾಮ ಮಾಡಿಬಿಟ್ಟು ಅಮೆಜಾನ್ ಕಾಡಲ್ಲಿರೋ ಮರಗಳೆಲ್ಲ ಕತ್ತರಿಸಿ ಹಾಕ್ಬಿಟ್ಟು, ದೇಶದಲ್ಲೆಲ್ಲ ಮರಗಳನ್ನು ಕತ್ತರಿಸಿ ಹಾಕ್ಬಿಟ್ಟು ರೋಡ್ಗಳು ಮಾಡಬೇಕು, ಏರ್ಪೋರ್ಟ್ಗಳು ಮಾಡಬೇಕು ಅಂತ ಅದಕ್ಕೆ ಬ್ಯಾಲೆನ್ಸ್ ಮಾಡಲಿಲ್ಲ. 2,000 ಮರ ಕತ್ತರಿಸಿದ್ರೆ 6,000 ಮರ ನೆಡಬೇಕಾಗಿತ್ತು. 1:3 ನೆಟ್ಟಿದ್ರೆ ಬದುಕವು, ಏನೂ ಮಾಡಲಿಲ್ಲ. ಚೆನ್ನಾಗಿ ಪ್ರಕೃತಿ ಮಾತೆಗೆ, ಭೂ ಮಾತೆಗೆ ನಾವು ಕಿರುಕುಳ ಕೊಟ್ಟು ಭೂಮಿನ ಅಗದೋ, ಯಾವುದಕ್ಕೆ ಅಗದೋ? ಚಿನ್ನಕ್ಕೆ ಅಗದೋ, ಯಾವುದಕ್ಕೆ ಅಗದೋ? ಕಲ್ಲಿದ್ದು ಅಗದೋ, ಯಾವುದಕ್ಕೆ ಅಗದೋ? ಖನಿಜಕ್ಕೆ ಅಗದೋ. ಭೂಮಾತೆಗೆ ಎಷ್ಟು ನೋವಾಗಿರ್ಬೇಡ, ಯೋಚನೆ ಮಾಡಿ. ನದಿಗಳನ್ನು ಹಾಳು ಮಾಡ್ತಾ ಬಂತು, ನದಿಗಳೇ ಇಲ್ಲ. ಇವತ್ತು ಗಂಗಾ ನದಿನಲ್ಲಿ 1,000 ಹೆಣಗಳು ತೇಲ್ತಾರೆ, ಕಮಲಗಳು ತೇಲ್ಬೇಕಾಗಿತ್ತು. ಗಂಗಾ ನದಿಯಲ್ಲಿ, ಕಾವೇರಿ ನದಿಯಲ್ಲಿ ಕಮಲಗಳು, ಪುಷ್ಪಗಳು ತೇಲ್ಬೇಕಾಗಿತ್ತು. ಇವತ್ತು ಗತಿ ಇಲ್ಲ. ಕೊರೋನಾ ಯಾರೋ ಗೊತ್ತಿಲ್ಲ, ಯಾರೋ ಹೆಣಗಳು ಬಂದಿದೆ, ಸಾಕಪ್ಪ ಸಾಕದನ್ನ ಯಾಕೆ ತಗೊಂಡು ಹೋಗೋದು, ಸಾಕು ತಗೊಂಡು. ಇವತ್ತು ಒಂದು ಫೋಟೋ ಕಳಿಸಿದ್ದಾರೆ ಯಾರು ನನಗೆ, ನಮ್ಮ ಸ್ವಾಮೀಜಿಯವರು. ಎಂತಹ ಅಲಕನಂದ, ಎಂತಹ ಗಂಗೆ, ಎಂತಹ ಭಗೀರಥಿ ಕರೀತಿದ್ದೆಲ್ಲ, ಜಪಾನಂದ ಹಾಡ್ತಿದ್ದೆ ನೀನು. ಅಲಕಾನಂದೆ, ದೇವಿ ಸುರೇಶ್ವರಿ, ಭಗವತಿ ಗಂಗೆ, ತ್ರಿಭುವನ ತಾರಿಣಿ, ಕರಲ ತರಂಗಿ ಅಂತ ಹೇಳ್ತಿದ್ದೆಲ್ಲ, ನೋಡುವುದು ಅಂತ ಕಳಿಸಿದ್ದಾರೆ. ಎಷ್ಟು ಹೆಣಗಳು ತೇಲ್ತಾ ಗೊತ್ತಿಲ್ಲ. ಯಾಕೆ ಇವೆಲ್ಲ ಆಯ್ತ್ರಿ? ಭಗವಂತನನ್ನ ಮರ್ತ್ಬಿಟ್ಟು, ಜಗನ್ಮಾತೆಯನ್ನ ಮರ್ತ್ಬಿಟ್ಟು, ನಮಗಿಂತ ಮತ್ತೊಂದು ಶಕ್ತಿ ಇದೆ ಅಂತ ಮರ್ತ್ಬಿಟ್ಟು. ಏನ್ ಸ್ವಾಮೀಜಿ ಈ ಕಾಲದಲ್ಲೂ ಹೀಗೆ ಹೇಳ್ತಾರೆ ನೀವು? ನ್ಯೂಕ್ಲಿಯರ್, ಯಾವ ಕ್ಲಿಯರು ಇಲ್ಲ. ನ್ಯೂಕ್ಲಿಯರ್ ಆಟಮ್ಗಳನ್ನ ಕಂಡಿಡಿದಂತಹ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ನಾನು ಇವೆಲ್ಲ ನೋಡಿದೆ, ಪ್ರೋಟಾನ್ ನ್ಯೂಟ್ರಾನ್ ಎಲ್ಲ ನೋಡಿದೆ, ನಿನ್ಗೇನ್ ಅನ್ಸ್ತಪ್ಪ? ನಿನ್ಗೇನಾದ್ರು ದೇವ್ರ ಮೇಲೆ ನಿನ್ಗೇನಾದ್ರು ಮನಸ್ಸಿದ್ದೆ? ನಿನ್ಗೇನ್ ಅನ್ಸ್ತು? ನಿನ್ನ ದೇವ್ರು ಯಾರು ಅಂತ ಕೇಳ್ತಾರೆ. ಐನ್ಸ್ಟೀನ್ ಹೇಳ್ತಾನೆ, ನಾನೊಬ್ಬ ಸೈಂಟಿಸ್ಟ್, ದೇವ್ರಿಗೆ ಗೊತ್ತಿಲ್ಲ, ಆದ್ರೆ ಇವತ್ತಿಗೂ ಗೊತ್ತಿಲ್ಲ ನನಗೆ, ವಿಚ್ ಪವರ್ ಮೇಕ್ಸ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಟು ಮೂವ್, ಐ ಡೋಂಟ್ ನೋ ದಟ್. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲ ಪ್ರಕೃತಿ ಮಾತೆಯನ್ನ ಧ್ವಂಸ ಮಾಡ್ತಾ ಬಂದು ಇವತ್ತು ನಮ್ಮ ಕಥೆ ಏನಾಗಿದೆ ನೋಡಿ. ಹೇಳಿಗಳಂಗೆ ಮನೆ ಒಳಗಿರ್ಬೇಕು ನಾವು. ಏನ್ ನಮ್ಮ ಶಕ್ತಿ ಇಲ್ಲ. ಸೈಂಟಿಸ್ಟ್ ಅವನು ಇವನು, ಅದು ನ್ಯೂಕ್ಲಿಯರ್, ಆ ಕ್ಲಿಯರ್, ಈ ಕ್ಲಿಯರ್, ಏನು ಆಟಮ್ ಎಲ್ಲ ಹೋಯ್ತ್ರಿ, ಎಲ್ಲ ಯಾರಿಲ್ಲ ಅವರು. ಯಾಕೆ? ಭಯ. ವೈರಾಗ್ಯಮೇವಾ ಭಯಂ. ಬುಧವಾರ ಬರ್ತಾ ಇದ್ದಾನೆ ನಿನಗೆ, ಬುದ್ಧ ಜಯಂತಿ ಬುಧವಾರ ವಿಶೇಷವಾದ ನಾಮ ಸಂಕೀರ್ತನೆ ಮತ್ತು ಸ್ವಾಮಿ ವಿವೇಕಾನಂದ ಮತ್ತು ಬುದ್ಧ ಒಂದು ಪ್ರವಚನ ಇಟ್ಕೊಂಡಿದ್ದೀವಿ. ಬುದ್ಧ ಏನೂ ಇರಲಿಲ್ಲ, ನಮ್ಮ ಆಧ್ಯಾತ್ಮಿಕ ಶಕ್ತಿನೇ ಮುಖ್ಯ ಅಂತ ಹೇಳೋದಕ್ಕೆ ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ತಗೊಂಡು ಹೇಳ್ತಾರೆ. ಎಲ್ಲವೂ ನಿನ್ನೆ ಸತ್ಯಂತೆ ನೀನೆ ಭವಸಾಗರವ ದಾಟಿಸುವ ಹಡಗು. ಎಲ್ಲವೂ ನಿನ್ನೆ ಸತ್ಯಂತೆ ನಡೆದಿರಲು ನೀನೆ ಭವಸಾಗರ
ಇಷ್ಟು ಹೇಳಿ ಶ್ರೀರಾಮಕೃಷ್ಣ ಪರಮಹಂಸರು ಗುರುವಿನ ಕೃಪೆಯನ್ನು ನೀನು ಪಡಿ, ಗುರುವಿನ ಮಾರ್ಗದರ್ಶನದಿಂದ ನಿಮಗೆ ಭಗವಂತನ ಭಗವತಿ ಸಾಕ್ಷಾತ್ಕಾರವಾಗುತ್ತೆ, ಅವಳೇ ಸರ್ವಸ್ವ ಅಂತ ಹೇಳಿ ಬಂಗಾಳಿಯ ಸಕಲಿ ತುಮಾರಿ ಇಚ್ಛಾ ಹಾಡನ್ನ, ಕನ್ನಡದ ಈ ಒಂದು ಹಾಡನ್ನ ಶ್ರೀರಾಮಕೃಷ್ಣರು ಅಂದರೆ ಅಲ್ಲಿ ಬಂಗಾಳಿಯ ಹಾಡನ್ನು ಹಾಡಿ ನೆರೆದ ಭಕ್ತರಿಗೆ ಆ ಹಾಡಿನ ಅರ್ಥವನ್ನು ವಿವರಿಸ್ತಾರೆ. ಇಷ್ಟು ಇವತ್ತಿನ ಉಪನ್ಯಾಸದ ಒಂದು ಸಾರಾಂಶ. 4 ಪ್ರಶ್ನೆಯಿಂದ ಆರಂಭವಾಗಿದ್ದ ಆ ಮಾತುಕತೆ ಶ್ರೀರಾಮಕೃಷ್ಣ ವಚನವೇಗವಾಗಿ ಪರಿವರ್ತನೆಗೊಂಡಿದೆ. ಅದರ ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನಿಮಗೆ ತಿಳಿಸ್ತೀವಿ. ಬುಧವಾರ ಬುದ್ಧ ಪೂರ್ಣಿಮೆ. ಇಡೀ ಜಗತ್ತಿಗೆ ಹೃದಯ ವೈಶಾಲ್ಯತೆ, ಕಂಪ್ಯಾಷನ್, ಕರುಣೆ, ಸೇವೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟ 10 ಅವತಾರಗಳಲ್ಲಿ ಒಂದು ಅವತಾರವಾದ ಭಗವಾನ್ ಬುದ್ಧ ಅವನ ಜಯಂತಿ. 5ವರೆಗೆ ಬುದ್ಧನಿಗೆ ಸಂಬಂಧಪಟ್ಟ ಅನೇಕ ಹಾಡುಗಳು ಇದೆ. ಹಾಡಾದ ನಂತರ
ಸ್ವಾಮಿ ವಿವೇಕಾನಂದರು ಮತ್ತು ಭಗವಾನ್ ಬುದ್ಧ ಬಗ್ಗೆ ಉಪನ್ಯಾಸವಿರುತ್ತೆ. ಇದೇ ವೆಬ್ಸೈಟಲ್ಲಿ ಯಾರಿಗೆ ಸಾಧ್ಯವಾಗುತ್ತೋ ನೋಡ್ಬೋದು ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀವಿ. ಓಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ.